ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ತತಃ ಪಿತಾಮಹಂ ದೃಷ್ಟ್ವಾ ವಾಯುಪುತ್ರವಧಾರ್ಧಿತಃ ಕಿಂ ಶುಕಂ ತಂ ಸಮಾಧಾಯ ಉತ್ತಸ್ಥೌ ಧಾತುರಗ್ರತಃ. ಇಂದ್ರ ಪ್ರಮಾದದಿಂದ ಹನುಮಂತನ ದವಡೆಗೆ ವಜ್ರಾಯುಧದಿಂದ ಪೆಟ್ಟು ಕೊಟ್ಟ. ಆಗ ಹನುಮಂತ ಬಾಲಾವಸ್ಥೆಯಲ್ಲಿ ಇದ್ದ ಅಲ್ವಾ. ದೇವತೆಗಳಾದರೂ ಕೂಡ ಶಕ್ತಿ ಕ್ರಮೇಣವೇ ಅಭಿವೃದ್ಧವಾಗುವುದು, ಶಕ್ತಿ ಕ್ರಮೇಣ ಅಭಿವ್ಯಕ್ತವಾಗತ್ತೆ. ಹನುಮದವತಾರದಲ್ಲಿ ಮತ್ತೆ ಭೀಮಾವತಾರದಲ್ಲಿ ಏನಾಗತ್ತೆ, ಸ್ವಲ್ಪ ಬೇಗ. ಮಧ್ವಾವತಾರದಲ್ಲಿ ಅದಕ್ಕಿಂತ ಒಂದು ಸ್ವಲ್ಪ ನಿಧಾನ, ಬೇರೆ ದೇವತೆಗಳಿಗಿಂತ ಬೇಗ. ಇಚ್ಛಾವ್ಯಕ್ತಿ ಪ್ರಾಯಶೋ ಮಾರುತಸ್ಯ. ಹನುಮಂತನಿಗೆ ಏನು ಕ್ಲಾರಿಟಿ ಇರುತ್ತೆ ಜ್ಞಾನದಲ್ಲಿ, ವಿಜ್ಞಾನದಲ್ಲಿ, ಯಾವುದೇ ಒಂದು ವಿಚಾರದ ನಿರ್ಣಯದಲ್ಲಿ ಹನುಮಂತನಿಗೆ ಏನು ಕ್ಲಾರಿಟಿ ಇರುತ್ತೆ ಅದಕ್ಕಿಂತ ಭೀಮನಿಗೆ ಒಂದು ಅಂಶ ಕಡಿಮೆ ಇರುತ್ತೆ. ಹನುಮಂತನಿಗೆ ಭೀಮಸೇನನಿಗೆ ಏನು ಕ್ಲಾರಿಟಿ ಇರುತ್ತೆ ಅದು ಮಧ್ವಾಚಾರ್ಯರಿಗೆ ಅಷ್ಟು ಸ್ವಲ್ಪ ಮಸುಕಾಗತ್ತೆ. ಬಹಳ ಸಣ್ಣ ಅಂಶ ಅಂತ ಇಟ್ಕೊಳ್ಳಿ, ಆದರೆ ಅದು ಕೂಡ ನೋಡಿ ಈ ತರಹದ ಕೆಲಸ ಆಗತ್ತೆ. ಯಾವಾಗ ಹನುಮಂತನ ದವಡೆಗೆ ಹೊಡೆದ ಅವಾಗ ಹನುಮಂತ ಬಾಲಕ ರೂಪದಲ್ಲಿ ಇದ್ದವ, ಅವನ ಶರೀರ ಬಾಲ ಧಪ್ ಅಂತ ಕೆಳಗಡೆ ಬಿತ್ತು. ಅದನ್ನ ತಂದೆಯಾದ ವಾಯುದೇವ, ಇನ್ನೊಂದು ರೀತಿಯಿಂದ ಹೇಳೋದಾದರೆ ಅವನ ಮೂಲ ರೂಪ, ಆ ಮಗುವನ್ನ ತೊಡೆಯ ಮೇಲೆ ಹಾಕಿಕೊಂಡು ಮುನಿದು ಕುಳಿತ. ಆಗ ಮುನಿದು ಕುಳಿತಾಗ ಎಲ್ಲ ಲೋಕದ ಕ್ರಿಯೆಯೇ ನಿಂತಿತು. ದೇವತೆಗಳು ಮೊದಲಾದವರೆಲ್ಲ ಹೋಗಿ ಆಕ್ಷೇಪ ಮಾಡಿದ್ರು, ಈ ತರಹ ಮಾಡಬಾರದಿತ್ತು ಅಂತ ಇಂದ್ರನಿಗೆ. ಇಂದ್ರ ಮತ್ತೆ ರುದ್ರ ಅವರೆಲ್ಲರೂ ಕೂಡ ಬ್ರಹ್ಮದೇವರ ಹತ್ರ ಹೋದ್ರು. ಬ್ರಹ್ಮದೇವರು ಹೀಗೆ ಮಾಡಬಾರದಿತ್ತು ಅಂತ ಅಷ್ಟೇ ಹೇಳಿ ಇಂದ್ರನಿಗೆ ಎಲ್ಲ ದೇವತೆಗಳನ್ನು ಕರೆದುಕೊಂಡು ಮುಖ್ಯಪ್ರಾಣ ಇದ್ದಲ್ಲಿಗೆ ಬಂದರು. ಮುಖ್ಯಪ್ರಾಣ ಆ ಪುಟ್ಟ ರೂಪದ ಹನುಮಂತನನ್ನ ತೊಡೆಯ ಮೇಲಿಟ್ಕೊಂಡಿದ್ದ. ಯಾವಾಗ ಬ್ರಹ್ಮದೇವರು ಬಂದ್ರು, ಅಣ್ಣ ಬಂದ ಹಾಗೆ ದಿಗ್ಗನೆ ಎದ್ದು ನಿಂತ. ಚಲತ್ ಕುಂಡಲ ಮೌಲಿಸ್ರ ತಪನೀಯ ವಿಭೂಷಣ ಪಾದಯೋರ್ನೆಪತದ್ವಾಯು ತ್ರಿರೂಪಸ್ಥಾಯ ವೇಧಸೇ. ಚಲತ್ ಕುಂಡಲ ಮೌಲಿಸ್ರಕ್, ಹೀಗೆ ಎದ್ದ. ಅವನ ಕಿವಿಯೋಲೆ ಅಲುಗಿತು, ಅವನ ಬಂಗಾರದ ಸರ ಬಳೆ ಎಲ್ಲ ಅಲುಗಿತು ದಿಗ್ಗನೆ ಎದ್ದಾಗ. ಹಾಗೆ ಅಲುಗುವ ಕಿವಿಯೋಲೆಯ, ಅಲುಗುವ ಹಾರದ ಆ ವಾಯುದೇವ ಮುಖ್ಯಪ್ರಾಣ ನಮಸ್ಕಾರ ಮಾಡಿದ ಬ್ರಹ್ಮದೇವರಿಗೆ. ಯಾಕೆ ಅಂದರೆ ಬ್ರಹ್ಮದೇವರು ಅಣ್ಣ, ವಾಯುದೇವ ಅವನ ತಮ್ಮ. ಅವನಿಗೆ ಒಂದು ಬ್ರಹ್ಮಕಲ್ಪದ ಅಂತರ ಇದೆ ಇಬ್ಬರಿಗೂ.
ಅವನು ಇವಾಗ ಮುಕ್ತಿಯನ್ನು ಹೊಂದುತ್ತಾನೆ, ಆ ಪೋಸ್ಟ್ಗೆ ಇವನು ಹೋಗಿ ಕೊಡ್ತಾನಲ್ವಾ. ಅದರಿಂದಾಗಿ ಇವನೇನು ಮಾಡಿದ, ಪ್ರೀತಿಯಿಂದ ನಮಸ್ಕಾರ ಮಾಡಿದ. ತಂತು ವೇದ ವಿದಾತೇನ ಲಂಬಾಭರಣ ಶೋಭಿನ ವಾಯುಮುತ್ಥಾಪ್ಯ ಹಸ್ತೇನ ಶಿಶುಂ ತಂ ಪರಿಮೃಷ್ಟವಾನ್. ಇನ್ನು ಮುಖ್ಯ ಪ್ರಾಣ ನಮಸ್ಕಾರ ಮಾಡಿಲ್ಲ, ಪೂರ್ತಿ ನೆಲಕ್ಕೆ ಮೊಣಕಾಲನ್ನು ತಾಗಿಸಿಲ್ಲ, ಅಷ್ಟರಲ್ಲಿಯೇ ಬ್ರಹ್ಮದೇವರು ಆ ಮುಖ್ಯ ಪ್ರಾಣನನ್ನು ಹಿಡಿದೆತ್ತಿ ಅವನ ಮಡಿಲಲ್ಲಿರುವ ಮಗು ಹನುಮಂತನನ್ನ ಹೀಗೆ ಸವರಿದರು. ಸ್ಪೃಷ್ಟ ಮಾತ್ರಸ್ತತಸ್ಸೋಥ ಸಲೀಲಂ ಪದ್ಮಜನ್ಮನ ಜಲಸಿಕ್ತಂ ಯಥಾ ಸಸ್ಯಂ ಪುನರ್ಜೀವಿತಮಾಪ್ತವಾನ್. ಮಗು ಆ ಎಲ್ಲ ಕಳಲಿಕೆ ಬಳಲಿಕೆಗಳನ್ನು ಕಳೆದುಕೊಂಡು ಮತ್ತೆ ಅರಳಿದ ಹೂವಂತಾಯಿತು. ಪ್ರಾಣವಂತಮಿಮಂ ದೃಷ್ಟ್ವಾ ಪ್ರಾಣೋ ಗಂಧವಹೋ ಮುದ ಚಚಾರ ಸರ್ವಭೂತೇಷು ಸನ್ನಿರುದ್ಧಂ ಯಥಾ ಪುರಾ. ಯಾವಾಗ ಹೀಗಾಯ್ತೋ ಅವಾಗ ವೇಗವಾಗಿ ತಿರುಗಾಡಿದ ಮುಖ್ಯ ಪ್ರಾಣ, ಮತ್ತೆ ಎಲ್ಲರ ಉಸಿರಿನಲ್ಲಿ ನಿಂತ, ಎಲ್ಲರಿಗೂ ಮತ್ತೆ ಚೇತರಿಕೆ ಬಂತು. ಮರುದ್ರೋಧಾದ್ವಿನಿರ್ಮುಕ್ತಾ ತಾ ಪ್ರಜಾ ಮುದಿತಾ ಭವನ್ ಶೀತವಾತ ವಿನಿರ್ಮುಕ್ತಾ ಪದ್ಮಿನ್ಯ ಇವ ಸಾಂಬುಜಾ. ಯಾವಾಗ ಆ ಮುಖ್ಯ ಪ್ರಾಣ ಎಲ್ಲ ಕಡೆ ಸಂಚಾರ ಮಾಡಿದ, ಆಗ ಎಲ್ಲರ ಮೋರೆಗಳು ಅರಳಿದವು. ಹೇಗೆ ತಂಗಾಳಿ ಇರದ, ಚಳಿ ಇರದ, ಚಳಿಯ ಕಾಟವಿರದ ತಾವರೆ ಕೊಡದಲ್ಲಿ ತಾವರೆ ಅರಳಿದ ಹಾಗೆ ಎಲ್ಲರ ಮುಖ ಅರಳಿತು. ತತಸ್ತ್ರಿಯುಗ್ಮಸ್ತ್ರಿಕಕುತ್ ತ್ರಿಧಾಮ ತ್ರಿದಶಾರ್ಚಿತಃ ಉವಾಚ ದೇವತಾ ಬ್ರಹ್ಮ ಮಾರುತ ಪ್ರಿಯ ಕಾಮ್ಯಯ. ತದಾ ತ್ರಿಯುಗ್ಮ, ಅವನಿಗೆ ವಿಚಿತ್ರವಾದ ವಿಶೇಷಣ ತ್ರಿಯುಗ್ಮ ಅಂದ್ರೆ ಮೂರರ ಜೋಡಿ, 6. ಯಾವುದು 6? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯಃ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಈ 6 ಗುಣಗಳು, ಎಲ್ಲ ಕಡೆ ಇರುವ ಕೀರ್ತಿ, ಯಶಸ್ಸು, ಎಲ್ಲದರ ಮೇಲಿನ ಒಡೆತನ, ಐಶ್ವರ್ಯ, ಹಿಡಿದ ಕೆಲಸವನ್ನ ಪೂರ್ತಿ ಮುಗಿಸುವ ಛಾತಿ, ವೀರ್ಯ, ಸಂಪತ್ತು, ಜ್ಞಾನ, ವೈರಾಗ್ಯ, ಈ 6 ಅವನಿಗಿದೆ. ಅದರಿಂದಾಗಿ 3ರ ಜೋಡಿ ಅವನಿಗಿದೆ ಎಂದು. 3ರ ಜೋಡಿ ಅಂತಂದ್ರೆ 6, 3ರ 2 ಪಟ್ಟು ತ್ರಿಯುಗ್ಮ. ಆಮೇಲೆ ಅವನು ತ್ರಿಕಕುತ್, 3 ಲೋಕದಲ್ಲಿಯೂ ನೆಲೆಗೊಂಡವ. ಅವನ ಮನೆ 3 ಇದೆ. ಕಕುತ್ ಅಂತಂದ್ರೆ ದಿಕ್ಕು ಅಂತ, 3 ದಿಕ್ಕು ಅಂತಂದ್ರೆ ಕೆಳಗಡೆಯ ಮತ್ತು ಮಧ್ಯದ ಮೇಲ್ಗಡೆಯ ಅಂತ ಅರ್ಥ. ತ್ರಿಕಕುತ್. ಆ ತ್ರಿಕಕುತ್ ಅಂತ ಹೇಳಿದ್ರೆ ಮೇರು ಪರ್ವತದಲ್ಲಿ, ಆಮೇಲೆ ಅಮುಕ್ತ ಸ್ಥಾನದಲ್ಲಿ, ಆಮೇಲೆ ಸತ್ಯಲೋಕದಲ್ಲಿ, ಹೀಗೆ 3 ಮನೆಯವನು. ಆಮೇಲೆ ತ್ರಿಧಾಮ, 3ರಲ್ಲಿ ಇದ್ದಾನೆ. 3ರಲ್ಲಿ ಅಂತಂದ್ರೆ ಸಾತ್ವಿಕರಲ್ಲಿ, ರಾಜಸರಲ್ಲಿ, ತಾಮಸರಲ್ಲಿ ನೆಲೆಗೊಂಡಿದ್ದಾನೆ. ತ್ರಿಧಾಮ, ಎಲ್ಲರಿಗೂ ಬ್ರಹ್ಮದೇವರೇ ಮೂಲ, ಅವರೇ ಗುರುಗಳು. ಆದ್ದರಿಂದಾಗಿ ತ್ರಿಧಾಮ. ತ್ರಿದಶಾರ್ಚಿತಃ, 3 ಅವಸ್ಥೆಗಳನ್ನು ಹೊಂದಿದ್ದಾರೆ ದೇವತೆಗಳು, ತ್ರಿದಶರು. ನಾವು ಅವ್ರಿಗಿಂತ ಗ್ರೇಟ್, ಚತುರ್ದಶರು. ಅವರು ತ್ರಿದಶರು. ದಶ ಅಂದ್ರೆ ಅವಸ್ಥೆ, ಬಾಲ್ಯ, ಕೌಮಾರ್ಯ, ಯೌವನ ಅನ್ನುವ 3 ಅವಸ್ಥೆ ಅವರಿಗಿರೋದು. ಹೀಗಾಗಿ ದೇವತೆಗಳ ಬಾಲ್ಯ ಉಂಟು. ಬ್ರಹ್ಮಾಂಡ ಸೃಷ್ಟಿಯಾದ ಆರಂಭ ದೇವತೆಗಳ ಬಾಲ್ಯ. ಆಮೇಲೆ ಆ ಬೆಳವಣಿಗೆ ಏನಿದೆ ಅವರದ್ದು ಕೌಮಾರ್ಯ. ಅವರ ಕೌಮಾರ್ಯವೇ ಜಗತ್ತಿನ ಕೌಮಾರ್ಯ. ಅವರು ಯಾವಾಗ ತಾರುಣ್ಯಕ್ಕೆ ಬರ್ತಾರೆ ಅವಾಗ ಮದುವೆ ಇತ್ಯಾದಿ ಒಂದು ಜಗತ್ತಿನ ಪ್ರಧಾನವಾದ
ಇವತ್ತು ಏನು ಇದೆ ಅದನ್ನೆಲ್ಲ ಮೊದಲು ಅಂತ ಅವತ್ತು ಗುರುತಿಸೋದು. ಅದಕ್ಕಿಂತ ಮೊದಲು ಅವರು ದೇವತೆಗಳು ಈ ಭೂಮಿಯಲ್ಲೇ ಇದ್ರು. ಆಗ ಭೂಮಿಯಲ್ಲಿಯೂ ಹೆಚ್ಚಿನ ಬದಲಾವಣೆಗಳಿರಲಿಲ್ಲ. ಅದರಿಂದಾಗಿ ಅವರ ಬಾಲ್ಯ ಜಗತ್ತಿನ ಬಾಲ್ಯ, ಅವರ ಕೌಮಾರ್ಯ ಜಗತ್ತಿನ ಕೌಮಾರ್ಯ, ಅವರ ತಾರುಣ್ಯ ಜಗತ್ತಿನ ತಾರುಣ್ಯ. ಆದರೆ ಜಗತ್ತಿಗೆ ಮುಪ್ಪು ಬರುತ್ತೆ, ಅವ್ರಿಗೆ ಬರಲ್ಲ, ಅಷ್ಟೇ ವ್ಯತ್ಯಾಸ. ಅದರಿಂದಾಗಿ ನಾವು ಚತುರ್ದಶರು, ಅವರು ತ್ರಿದಶರು. ಅವರಿಗೆ ಅವಸ್ಥಾತ್ರಯ ಕೂಡ ಇಲ್ಲ. ಅವಸ್ಥಾತ್ರಯ ಇಲ್ಲ, ತುರಿಯಾವಸ್ಥೆಯಲ್ಲಿಯೇ ಇರ್ತಾರವರು. ಅದರಿಂದ ತ್ರಿದಶಾಹ ತ್ರಿದಶಾರ್ಚಿತ. ತ್ರಿದಶರು ಅಂದರೆ ದೇವತೆಗಳು, ದೇವತೆಗಳಿಂದ ಪೂಜ್ಯರಾದವನು. ಅಂತಹ ಬ್ರಹ್ಮದೇವರು ಮಾರುತಿ ಪ್ರಿಯ ಕಾಮ್ಯಯ, ವಾಯುದೇವರಿಗೆ ಸಂತೋಷ ಆಗಲಿ ಅಂತ ನುಡಿದ. ಭೋ ಮಹೇಂದ್ರಾಗ್ನಿವರುಣ ಮಹೇಶ್ವರ ಧನೇಶ್ವರ ಜಾನತಾಮಪಿ ವತ್ಸರ್ವಂ ವಕ್ಷ್ಯಾಮಿ ಶ್ರೂಯತಾಂ ಹಿತಂ. ಎಲೈ ದಿಕ್ಪಾಲಕರೇ, ಪೂರ್ವ ದಿಕ್ಕಿನ ಒಡೆಯನಾದ ಇಂದ್ರ, ಮೂಲೆ ದಿಕ್ಕಿನ ಒಡೆಯನಾದ ಅಗ್ನಿ, ಪಶ್ಚಿಮ ದಿಕ್ಕಿನ ಒಡೆಯನಾದ ವರುಣ, ಈಶಾನ್ಯ ದಿಕ್ಕಿನ ಒಡೆಯನಾದ ಮಹೇಶ್ವರ, ಧನೇಶ್ವರ, ನಿಮಗೆ ಗೊತ್ತಿದ್ದರೂ ಹೇಳ್ತೇನೆ ಕೇಳಿ. ಅನೇನ ಶುಶಿನಾ ಕಾರ್ಯಂ ಕರ್ತವ್ಯಂ ವೋ ಭವಿಷ್ಯತಿ ತದ್ದಧ್ವಂ ವರಾಂತರ್ವೇ ಮಾರುತಸ್ಯಾಸ್ಯ ತುಷ್ಟಯೇ. ಈ ಶಿಶು ಏನು ಮಾಡುತ್ತೆ ಅದು ನಿಮಗೆ ಹಿತ ಆಗತ್ತೆ, ಅದರಿಂದ ನೀವು ಈತನಿಗೆ ವರವನ್ನು ಕೊಡಬೇಕು ಅಂತ. ತತಃ ಸಹಸ್ರ ನಯನಃ ಪ್ರೀತಿಯುಕ್ತ ಶುಭಾನನಃ ಕುಶೇಶಯಮಯೀಂ ಮಾಲಾಂ ಉತ್ಕ್ಷಿಪ್ಯೇದಂ ವಚೋಬ್ರವೀತ್. ಆಗ 1000 ಕಣ್ಣಿನ ಇಂದ್ರ ಬಹಳ ಪ್ರೀತಿಯಿಂದ ಕೂಡಿ ಕುಶೇಶಯಮಯೀಂ ತಾವರೆಯ ಮಾಲೆಯನ್ನು ತೆಗೆದು ಹೇಳಿದನಂತೆ. ಮತ್ಕರೋತ್ಸೃಷ್ಟವರ್ಜೇನ ಹನುರಸ್ಯ ಯಥಾಹತಃ ನಾಮ್ನಾ ವೈ ಕಪಿಶಾರ್ದೂಲೋ ಭವಿತಾ ಹನುಮಾನಿತಿ. ನನ್ನ ಕೈಯಿಂದ ವಜ್ರಾಯುಧವನ್ನು ಪ್ರಯೋಗ ಮಾಡಿದರೂ ಕೂಡ, ಸಿಡಿಲು ಬಡಿದರೂ ಇವನ ಕೆನ್ನೆ ಏನೂ ಆಗಲಿಲ್ಲ. ಯಥಾ ಅಹತಃ, ಅದರಿಂದಾಗಿ ಇವನು ಹನುಮಾನ್ ಅಂತ. ಕೆನ್ನೆ ಊದಿದೆ ಆದ್ದರಿಂದಾಗಿ ಹನುಮಾನ್ ಅಂದ್ರೆ ಯಾವ ಕಪಿಗಳಲ್ಲ ಆ ಲಕ್ಷಣ ಇಲ್ಲ. ಅದರಿಂದಾಗಿ ರಾಮಾಯಣಕಾರರು ಇದನ್ನ ಯಥಾ ಅಹತಃ ಅಂತ ಮಾಡಿಕೊಳ್ಳಿ ಅಂತಂದ್ರು. ಅಹತಃ ಅಂದ್ರೆ ಸಿಡಿಲಿನಿಂದಲೂ ಕೂಡ ಅವನ ಕೆನ್ನೆ ಏನು ಆಗಲಿಲ್ಲ, ಅದರಿಂದಾಗಿ ಹನುಮಾನ್ ಅಂತ. ಒಳ್ಳೆಯ ಹನು ಅಂತಂದ್ರೆ ಈ ಕೆನ್ನೆ, ಚಂದದ ಕೆನ್ನೆ ಇರುವವ. ಆಮೇಲೆ ಒಂದರ್ಥ ಉಂಟು, ಹನಶಬ್ದೋ ಜ್ಞಾನವಾಚಿ ಹನುಮಾನ್ ಮತಿಶಬ್ದಿತ. ಹನ ಅಂತಂದ್ರೆ ಗತಿ ಶಬ್ದ, ಯಾವುದ್ಯಾವುದು ಗತಿಯೋ ಅದೆಲ್ಲವೂ ಜ್ಞಾನ. ಹನುಮಂತ ಅಂದ್ರೆ ಜ್ಞಾನಿ ಅಂತ ಅರ್ಥ. ವೇದದಲ್ಲಿ ಅವನನ್ನೇ ಮತಿ ಅಂತ ಹೇಳಿದ್ದಾರೆ. ಅಹಮಸ್ಯ ಪ್ರದಾಸ್ಯಾಮಿ ಪರಮಂ ವರಮದ್ಭುತಂ ಇತ ಪ್ರಭೃತಿ ವಜ್ರಸ್ಯ ಮಮಾವಧ್ಯೋ ಭವಿಷ್ಯತಿ. ನಾನು ಇನ್ನು ಮೇಲೆ ವರ ಕೊಡ್ತೇನೆ, ವಜ್ರಾಯುಧ ಇವನನ್ನೇನು ಮಾಡೋಲ್ಲ ಅಂತ. ಈಗಾಗಲೇ ಮಾಡಿಲ್ವಲ್ಲ, ಬುದ್ಧಿಪೂರ್ವಕವಾಗಿ ನಾನು ವಿನಯವನ್ನ ತಳಿತೇನೆ ಅಂತ ಅಷ್ಟೇ ಅರ್ಥ. ಇವನು ವರ ಕೊಟ್ಟರು ಕೊಡದೆ ಹೋದರೂ ಅವನು ವಜ್ರಾಯುಧ ಏನು ಮಾಡಲ್ಲ ಅವನನ್ನ. ಸಿಡಿಲು ಗಾಳಿಯನ್ನೇನು ಮಾಡೀತು, ಹಾಗೆ ಅಭಿಮನ್ಯಮಾನವಾದದ್ದನ್ನು ಏನು ಮಾಡ್ಲಿಕ್ಕಾಗಲ್ಲ. ಅಭಿಮನ್ಯಮಾನವಾದದ್ದನ್ನೇ ಏನು ಮಾಡ್ಲಿಕ್ಕಾಗಲ್ಲ ಅಂದ್ರೆ ಅಭಿಮಾನಿಯನ್ನೇನು ಮಾಡೋದು? ಇವಾಗ ಗಾಳಿ ಅಭಿಮನ್ಯಮಾನ, ಗಾಳಿರಾಯ ಅಭಿಮಾನಿ. ಸಿಡಿಲು ಹೊಡೆದ್ರೆ ಗಾಳಿಗೇನಾಗಲ್ಲ. ಆ ರೀತಿ ವಜ್ರಾಯುಧ ಹನುಮಂತನಿಗೇನು ಮಾಡೋಲ್ಲ, ಅದನ್ನು ಅವನೇನು ಹೇಳೋದು. ಆದರೆ ಇದು ಹೇಳೋದರ ಮೂಲಕ ತನ್ನ ವಿನಯವನ್ನ ಅಭಿವ್ಯಕ್ತಿಸಿದ್ದು. ಆಮೇಲೆ ಮಾರ್ತಂಡಸ್ತಬ್ರವೀತ್ತತ್ರ ಭಗವಾನ್ ಸ್ಥಿಮಿರಾಪಹ. ಸೂರ್ಯ ಹೇಳಿದ, ನನ್ನ ಒಳಗಡೆ ಯದಾಚ ಶಾಸ್ತ್ರಾಣ್ಯಧ್ಯೇತುಂ ಶಕ್ತಿರಸ್ಯ ಭವಿಷ್ಯತಿ ತದಾಸ್ಯ ಶಾಸ್ತ್ರಂ ದಾಸ್ಯಾಮಿ ಏನ ವಾಗ್ಮಿ ಭವಿಷ್ಯತಿ.
ಸೂರ್ಯನ ಒಳಗಡೆ ಇರುವ ನಾರಾಯಣ. ನಾನು ಇವನಿಗೆ ಪಾಠವನ್ನು ಹೇಳಿಕೊಡ್ತೇನೆ. ಯಾವಾಗ ಇವನಿಗೆ ಶಾಸ್ತ್ರ ಕಲಿಬೇಕು ಅಂತ ಅನ್ಸತ್ತೆ ಆಗ ಶಾಸ್ತ್ರವನ್ನು ಹೇಳಿಕೊಡ್ತೇನೆ ಅಂತ. ನೀವು ಉಪನಿಷತ್ತಿನಲ್ಲಿ ನೋಡಿದರೆ ಎಲ್ಲ ವರ್ಣಗಳು ಸೂರ್ಯನನ್ನ ಸೇರುತ್ತವೆ, ಎಲ್ಲ ವರ್ಣಗಳು ಸೂರ್ಯನಿಂದ ಹೊರಬರುತ್ತವೆ. ಆ ಸದ್ದನ್ನ ಧ್ಯಾನದಲ್ಲಿರುವವರಿಗೆ ಅದು ವರ್ಣ, ಬೇರೊಬ್ಬರಿಗೆ ಅದು ಧ್ವನಿ ಅಂತಾರೆ. ಸೂರ್ಯನ ತೀರ ಹತ್ತಿರ ಹೋದ್ರೆ ಅದು ಹೀಲಿಯಂ ಉಂಡೆ ಅಂತ ಯಾರು ಅಂದ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಧ್ವನಿಯೇ ಕೇಳೋದು. ಸೂರ್ಯ ಅಂದ್ರೇನು? ಹೀಲಿಯಮ್ಮಿನ ಉಂಡೆ. ಯಾರು ಹೇಳಿದ್ದು ಹೀಗೆ? ಭಾರತೀಯ ವಿಜ್ಞಾನಿಗಳೇ ಮೊದಲು ಹೇಳಿದ್ದು. ಸೂರ್ಯ ಅಗ್ನಿಮಯೋ ಗೋಳಃ ಗೋಳೋಂಬುಮಯಶ್ಚಂದ್ರ ಅಂತ ಹೇಳಿದ್ದೆ ಬ್ರಹ್ಮಗುಪ್ತ. ಸೂರ್ಯ ಎಂದರೇನು? ಓ ಬೆಂಕಿಯುಂಡೆ. ಆ ಬೆಂಕಿಗೆ ಹೀಲಿಯಂ ಅಂತ ಅವರು ಕರೆದರು. ಅದರಿಂದಾಗಿ ಸೂರ್ಯ ಕೇವಲ ಒಂದು ಬೆಂಕಿಯ ಉಂಡೆ ಅಂತ ಹೇಳಿದರೂ ಕೂಡ ಅದರಿಂದ ಬರುವ ಸದ್ದು ಕೇಳ್ತಾ ಇರುತ್ತೆ. ನಾವು ಯಂತ್ರದಿಂದಲೂ ಕೇಳಬಹುದು. ಅದು ಧ್ವನಿ. ಯಾರಿಗೆ? ನಮ್ಮಂತಹವರಿಗೆ. ಯಾರು ಒಳನೋಟ ಇರುತ್ತೆ ಅದು ವರ್ಣ. ಮತ್ತೆ ನಾವು ಎಲ್ಲ ಮಾತನಾಡೋದೇನಿದೆ ಅದು ದೇವರಿಗೆ ಸಮರ್ಪಣೆ ಮಾಡೋದು ಅಂತ ಇದ್ರೆ ಆ ವರ್ಣಗಳು ಅಲ್ಲ ಮಾತೃಕ. ನಾವು ಅನುಸಂಧಾನ ಮಾಡಿದರೆ ಆ ವರ್ಣಗಳು ಮಾತೃಕೆಗಳು ದೇವರನ್ನ ತಲುಪುತ್ತವೆ. ಸೂರ್ಯನಾರಾಯಣನಿಗೆ ನಮ್ಮ ಮಾತು ಹೀಗೆ ಅರ್ಪಿತವಾಗುತ್ತೆ. ಅದರಿಂದಾಗಿ ಅವನು ಶಾಸ್ತ್ರದ ಅಧಿಷ್ಠಾನ. ಮುಖ್ಯ ಪ್ರಾಣನಿಗಾಗುವಾಗ ಆ ಸೂರ್ಯನಾರಾಯಣನೇ ಶಾಸ್ತ್ರವನ್ನ ನುಡಿದ. ಹೀಗೆ ಮುಖ್ಯ ಪ್ರಾಣ ಸೂರ್ಯನಿಂದ, ಅಂದ್ರೆ ಸೂರ್ಯನ ಒಳಗಡೆ ಇರುವ ನಾರಾಯಣನಿಂದ ಶಾಸ್ತ್ರವನ್ನು ಪಡೆದದ್ದು. ಉಪನಿಷತ್ತಿನಲ್ಲಿ ಈ ಸೂರ್ಯನ ಬಗೆಗೆ ಬಹಳ ಹೇಳೋದು ವಿದ್ಯಾಧಿಷ್ಠಾನ ಮತ್ತೆ ವರ್ಣಾಧಿಷ್ಠಾನ, ಮಾತೃಕಾಧಿಷ್ಠಾನ ಅಂತ. ಅದನ್ನೇ ಪಂಡಿತಾಚಾರ್ಯರು ಸೂರ್ಯಾಂತಿಕೆ ವ್ಯಾಕರಣಾಭಿಯೋಗಿ ಪತನಶ್ಚ ಪಶ್ಚಾತ್ ಅಂತ ಅವ್ರು ಹೇಳಿದ್ದು. ಅದನ್ನ ಸೂರ್ಯನ ಬಳಿಯಲ್ಲಿ ವ್ಯಾಕರಣವನ್ನ ಕಲಿತದ್ದು. ಅದು ವಾಲ್ಮೀಕಿ ರಾಮಾಯಣದಲ್ಲಿ ಇರೋದು. ಸೂರ್ಯ ಹೇಳಿದ, ನಾನು ಇವನಿಗೆ ಶಾಸ್ತ್ರವನ್ನ ಹೇಳ್ತೇನೆ ನನ್ನ ಬಳಿ ಬಂದರೆ ಅಂತ. ವರುಣಶ್ಚ ವರಂ ಪ್ರಾದಾತ್ ನಾಸ್ಯ ಮೃತ್ಯುರ್ಭವಿಷ್ಯತಿ ವರ್ಷಾಯುತ ಶತೇನಾಪಿ ಮತ್ಪಾಶಾದುದಕಾದಪಿ. ವರುಣ ವರವನ್ನ ಕೊಟ್ಟ, ನನ್ನ ಪಾಶಗಳು ಇವನನ್ನ ಬಿಗಿಯಲಾರವು, ನೀರಿನಿಂದ ಇವನ ಸಾವಿಲ್ಲ. ಯಮೋ ದಂಡಾದವಧ್ಯತ್ವಂ ಅರೋಗತ್ವಂಚ ದತ್ತವಾನ್. ಯಮ ನನ್ನ ದಂಡದಿಂದ ಇವನು ಸಾಯೋದಿಲ್ಲ, ಯಾವ ರೋಗವೂ ಇವನನ್ನು ಕಾಡುವುದಿಲ್ಲ ಎಂದ. ಇತ್ಯೇವಂ ಧನದ ಗದೇಯಂ ಮಾಮಿಕಾನೈನಂ ಸಂಯುಗೇಚು ವಧಿಷ್ಯತಿ. ವರಂ ದದಾಮಿ ಸಂತುಷ್ಟ ಅವಿಷಾದಂಚ ಸಂಯುಗೇ. ನನ್ನ ಗದೆ ಈ ಬಾಲಕ ಹನುಮಂತನನ್ನ ಮುಟ್ಟುವುದಿಲ್ಲ ಅಂತ ಕುಬೇರ ಹೇಳಿದ. ಕುಬೇರನ ಆಯುಧ ಎರಡು, ಒಂದು ಸುತ್ತಿಗೆ, ಇನ್ನೊಂದು ಗದೆ. ಆದ್ರೆ ನಾವಿವತ್ತು ಗದೆಯನ್ನ ಯಮನ ಕೈನಲ್ಲಿ ಕೊಟ್ಟಿದ್ದೀವಿ. ಯಮನ ಕೈನಲ್ಲಿರೋದು ದಂಡ. ಇತ್ಯೇವಂ ಶಂಕರೇಣಾಪಿ. ನನ್ನ ಆಯುಧದಿಂದ ಇವನು ಸಾಯೋದಿಲ್ಲ. ಹಾಗೆ ಸದಾಶಿವನೂ ವರ ಕೊಟ್ಟ. ವಿಶ್ವಕರ್ಮಾಚ ದೃಷ್ಟ್ವೇಮಂ ಬಾಲಂ ಪ್ರತಿ ಮಹಾರಥಃ ಮತ್ಕೃತಾನಿ ಚ ಶಸ್ತ್ರಾಣಿ ಯಾನಿ ದಿವ್ಯಾನಿ ತಾನಿ ಚ ತೈರವಧ್ಯತ್ವಮಾಪನ್ನಃ ಚಿರಜೀವಿ ಭವಿಷ್ಯತಿ. ವಿಶ್ವಕರ್ಮ ಈ ಬಾಲಕನನ್ನ ಹೇಳಿದ, ನಾನು ಸೃಷ್ಟಿ ಮಾಡಿದ ಆಯುಧಗಳು ಇವನನ್ನು ಮುಟ್ಟುವುದಿಲ್ಲ. ಬ್ರಹ್ಮದೇವರು ದೀರ್ಘಮಾಯುಶ್ಚ, ದೀರ್ಘಾಯುಷ್ಯ ಬರುತ್ತೆ ಅಂತ ಬ್ರಹ್ಮದೇವರು ಹೇಳಿ, ಸರ್ವೇಷಾಂ ಬ್ರಹ್ಮದಂಡಾನಾಂ ಅವಧ್ಯತ್ವಂ ಭವಿಷ್ಯತಿ.
ಆಮೇಲೆ ಹೇಳಿದರಂತೆ, ಯಾವುದೇ ಬ್ರಾಹ್ಮಣರ ಶಾಪ ಇವನನ್ನು ತಟ್ಟುವುದಿಲ್ಲ ಅಂತ. ವಸ್ತುತಃ ಹನುಮಂತನಿಗೆ ಈ ವರಗಳು ಬೇಕಾ ಅಂದ್ರೆ ಸಹಜವಾದ ಸಿದ್ಧಿ ಹನುಮಂತನಿಗಿದೆ. ಆದ್ರೆ ಕೊಡೋದು ಅವ್ರಿಗಿಲ್ಲ ಅಂತಲ್ಲ, ನಮ್ಮ ಪ್ರೀತಿ ಇದೆ ಅಂತ. ನಾವು ನಮ್ಮ ಮಿತ್ರರನ್ನ ಊಟಕ್ಕೆ ಕರೆದ ಹಾಗೆ ಅವ್ರಿಗೆ ಊಟ ಇಲ್ಲ ಅಂತ ಕರೆಯೋದಲ್ಲ. ಸಂಪ್ರೀತ್ಯರ್ಹಾಣಿ ಭೋಜ್ಯಾನಿ, ಪ್ರೀತಿಯನ್ನು ಹೇಗೆ ಅಭಿವ್ಯಕ್ತಪಡಿಸೋದು? ನಮ್ಮನೆ ಊಟ ಮಾಡಿ, ನಮ್ಮನೆ ತಿಂಡಿ ತಿನ್ನಿ ಅಂತ ಹೇಳೋದು, ಅದು ಪ್ರೀತಿಯ ಅಭಿವ್ಯಕ್ತಿ. ಹಾಗೆ ಈ ದೇವತೆಗಳ ಪ್ರೀತಿಯ ಅಭಿವ್ಯಕ್ತಿಯೇ ವಿನಃ ಬೇರೆ ಅಲ್ವೇ ಅಲ್ಲ. ನೋಡಿ, ಅವನಿಗೆ ಮರೆವಿತ್ತು ಅಂತ ಹೇಳ್ತಾರೆ. ಮರೆವಿರಲಿಲ್ಲ. ಜಗತ್ತಿನ ಜನರಿಗೆ ಮರೆವು ಅಂತ ಕಂಡಿತು. ಜಗತ್ತಿನ ಜನರಿಗೆ ಮರೆವು ಅಂತ ಕಂಡಿತು. ಹನುಮಂತ ಅವಾಗ ಯಾಕೆ ತಾನೇ ಮುಂದೆ ಹಾರಲಿಲ್ಲ ಅಂದ್ರೆ, ಎಲ್ಲರ ಅಶಕ್ತಿಯನ್ನ ತೋರಿಸಿ ಹಾರಿದರೆ ಬೆಲೆ. ಇಲ್ಲ ಅಂದ್ರೆ ಅಯ್ಯೋ ನಾನು ಮಾಡ್ತಾ ಇದ್ದೆ, ಇನ್ನೇನ್ ನಾನು ಮಾಡಬೇಕು ಅಂತ ಹೊರಟಿದ್ದೆ, ಅವನು ಮಾಡ್ಬಿಟ್ಟ, ಸರಿ ನಾನು ಸುಮ್ಮನಾದೆ ಅಂತ. ಅವ್ರಿಗೆ ಹಾಗೆ ಬರುತ್ತೆ ಅಂತಲ್ಲ, ನಮಗೆ ಆ ದೇವತೆಯ ಶ್ರೇಷ್ಠತ್ವ ಅರ್ಥ ಆಗಬೇಕಲ್ಲ, ಅದಕ್ಕೆ ಅವನು ಸುಮ್ಮನೆ ಇದ್ದದ್ದು. ತತಃಸುರಾಣಾಂ ಚ ವರೈಹಿ ದೃಷ್ಟ್ವಾ ಹೇನಮಲಂಕೃತಂ. ಹೀಗೆ ದೇವತೆಗಳೆಲ್ಲ ವರ ಕೊಟ್ಟ ಮೇಲೆ ಬ್ರಹ್ಮದೇವರು ಮುಖ್ಯ ಪ್ರಾಣನಿಗೆ ಹೇಳಿದರು, ಇವನು ಅಮಿತ್ರರಿಗೆ ಭಯವನ್ನು ಉಂಟು ಮಾಡ್ತಾನೆ, ಮಿತ್ರರಿಗೆ ಅಭಯವನ್ನು ಉಂಟು ಮಾಡ್ತಾನೆ, ಇವನನ್ನ ಯಾರೂ ಗೆಲ್ಲಲಾಗುವುದಿಲ್ಲ. ಕಾಮರೂಪ, ಬೇಕಾದ ರೂಪವನ್ನು ಧರಿಸುತ್ತಾನೆ. ಎಲ್ಲ ಕಪಿಗಳಿಗೂ ಇತ್ತು. ಅದಕ್ಕೆ ಅಲ್ವಾ ರಾಮ ಯುದ್ಧ ಮಾಡುವಾಗ ಹೇಳೋದು, ನಾವು 7 ಜನ ಮಾತ್ರ ಮನುಷ್ಯ ರೂಪದಲ್ಲಿ ಯುದ್ಧ ಮಾಡ್ತೇವೆ, ಕಪಿಗಳೇ ನಿಮಗೆ ಕಾಮರೂಪವನ್ನು ಧರಿಸುವ ಸಾಧ್ಯತೆ ಇದ್ರೂ ಮನುಷ್ಯ ರೂಪದಲ್ಲಿ ಯುದ್ಧ ಮಾಡಬೇಡಿ, ಕನ್ಫ್ಯೂಸ್ ಆಗತ್ತೆ ಅಂತ ಹೇಳ್ತಾರೆ. ಆಮೇಲೆ ಸುಗ್ರೀವ ಮತ್ತೆ ಅವನ ಹೆಂಡತಿ ರುಮೆ ಅವರೆಲ್ಲ ಅಯೋಧ್ಯೆಯಲ್ಲಿ ಮನುಷ್ಯ ರೂಪವನ್ನೇ ತಳೆದಿದ್ರು ಅಂತ ಬರುತ್ತೆ. ರುಮೆ, ತಾರಾ ಅವರೆಲ್ಲ ಮನುಷ್ಯ ಸ್ತ್ರೀಯರ ತರಹನೇ ರೂಪವನ್ನ ಧರಿಸಿದ್ರಂತೆ, ಕಪಿಸ್ತ್ರೀಯರಾಗಿ ಏನಿರಲಿಲ್ಲ. ಮತ್ತೆ ಆ ಕಪಿ ಅಂತಂದ್ರೆ ಬೇರೆ, ಈಗ ಮರದ ಮೇಲೆ ಓಡಾಡುವ ಕಪಿ ಅಲ್ಲ. ಮತ್ತೆ ಆ ಸ್ಪೀಶೀಸು ಅವಾಗ ಬಂತು, ಈಗಿಲ್ಲ. ಆ ತರಹದ ಕಪಿಗಳು ಈಗ ಇಲ್ವೇ ಇಲ್ಲ. ಪ್ರಜ್ಞೆಯೂ ಇರುವ ಮನುಷ್ಯ ಹೌದೋ ಅಲ್ವೋ ಅಂತ ಸಂದೇಹ ಯಾವುದ್ರ ಮೇಲೆ ಬರುತ್ತೆ, ಅದು ವಾನರ. ಮನುಷ್ಯ ಹೌದೋ ಅಲ್ವೋ. ರುಡ್ಯಾರ್ಡ್ ಕಿಪ್ಲಿಂಗ್ ಅಂತ ಹೇಳಿ ಅವನು ಎಲ್ಲ ಪ್ರಾಣಿಗಳದ್ದು ಒಂದು ಸಭೆ ಸೇರುತ್ತೆ. ಆ ಸಭೆಯಲ್ಲಿ ಕಪಿಗಳನ್ನ ಬಹಿಷ್ಕರಿಸ್ತವೆ ಅವರು. ಯಾಕೆ ನೀನು ಬಹಿಷ್ಕರಿಸಿದಿ ಅಂತ ಅನ್ನೋದಕ್ಕೆ ಅವುಗಳು ಹೇಳ್ತಾರೆ, ಮಂಕೀಸ್ ಆರ್ ಲೈಕ್ ಮೆನ್, ದಟ್ಸ್ ವೈ ದೇ ಶುಡ್ ಬಿ ಔಟ್ ಕಾಸ್ಟೆಡ್ ಅಂತ ಹೇಳ್ತಾರೆ. ಅವ್ರನ್ನ ಹೊರಗಡೆ ಹಾಕಬೇಕು, ಯಾಕೆಂದ್ರೆ ಸೇಮ್ ಮನುಷ್ಯರ ತರ ಇದ್ದಾರೆ, ನಮ್ಮ ಇದರಲ್ಲಿ ಸೇರಬಾರದು. ಯಾಕೆ ಅಂದ್ರೆ ಇಲ್ಲಿರುವವುಗಳೇ ಆ ತರಹದ ಸಾದೃಶ್ಯ ಇದೆ, ಇನ್ನು ಅವರಲ್ಲಿ ಇನ್ನೂ ಹೆಚ್ಚಿನ ಸಾದೃಶ್ಯ ಇತ್ತು. ಕಾಮರೂಪ ಇತ್ತು, ಶಕ್ತಿ ಇತ್ತು, ವೇದಾಧ್ಯಯನ ಇತ್ತು, ಈಗ ಇಲ್ಲ. ಅದರಿಂದಾಗಿ ಆ ಸ್ಪೀಶೀಸ್ ರಾಮನ ಸೇವೆಗಾಗಿ ಬಂತು, ಆಮೇಲೆ ಇಲ್ಲ ಆಯ್ತು. ಅವುಗಳ ಛಾಯೆ ಸ್ವಲ್ಪ ಇವುಗಳಲ್ಲಿ ಇರಬಹುದು, ಅದರಿಂದಾಗಿ ನಾವು ಆ ಪದದಿಂದ ಕರಿತಾ ಇದ್ದೇವೆ. ಹೀಗಾಗಿ ಕಾಮರೂಪ ಅಂತನ್ನೋದು ಎಲ್ಲರಿಗೂ ಇತ್ತು. ಕಾಮಗಪ್ಲವತಾಂವರಃ ಭವತ್ಯವ್ಯಾಹತ ಗತಿ ಕೀರ್ತಿಮಾನಶ್ಚ ಭವಿಷ್ಯತಿ. ಇವನನ್ನ ಯಾರೂ ತಡೆಯುವುದಿಲ್ಲ. ಒಳ್ಳೆ ಕೀರ್ತಿವಂತನಾಗುತ್ತಾನೆ. ರಾವಣೋತ್ಸಾದನಾರ್ಥಾನಿ ರಾಮ ಪ್ರೀತಿಕರಾಣಿ ಚ ರೋಮಹರ್ಷಕರಾಣ್ಯೇವ ಕರ್ತ ಕರ್ಮಾಣಿ ಸಂಯುಗೇ. ರಾವಣನನ್ನ ಕೊಲ್ಲಲಿಕ್ಕಾಗಿ, ರಾಮನಿಗೆ ಅತ್ಯಂತ ಪ್ರೀತಿಯನ್ನ ಉಂಟು ಮಾಡಲಿಕ್ಕಾಗಿ ರಾಮನ ಸೇವೆಯನ್ನ ಮಾಡ್ತಾನೆ ಅಂತ ಹೇಳಿ ಬಂದಂತೆಯೇ ತೆರಳಿದರು. ಯಥಾಗತಂ ಯಯುಸ್ಸರವೇ ಪಿತಾಮಹ ಪುರೋಗಮಾ. ಆಮೇಲೆ ಸೋಪಿ ಗಂಧವಃ ಪುತ್ರಂ, ಮುಖ್ಯಪ್ರಾಣ ಮನೆಗೆ ತಂದು ಬಿಟ್ಟ. ಅಂಜನಾಯ ಸ್ತಮಾಖ್ಯಾಯ
ವರದತ್ತಂ ವಿನಿರ್ಗತಃ ಅಂಜನೆಗೆ ನುಡಿದು ತಾನು ಬಂದ ದಾರಿಯಲ್ಲೇ ತೆರಳಿದ. ಪ್ರಾಪ್ಯ ರಾಮ ವರಾನೇಶ ವರದಾನ ಬಲಾನ್ವಿತ ಈ ವರವನ್ನು ಪಡೆದ ಮೇಲೆ ತುಂಬಿದ ಕಡಲಂತಾದ ಹನುಮಂತ ತರಸಾ ಪೂರ್ಯಮಾಣೋಪಿ ತದಾವಾನರಪುಂಗವ ಆಶ್ರಮೇಶು ಮಹರ್ಷೀಣಾಂ ಅಪರಾಧ್ಯತಿ ನಿರ್ಭಯ ಚೇಷ್ಟೆ ಮಾಡ್ಲಿಕ್ಕೆ ಶುರು ಮಾಡಿದ. ಒಂದು ಸಣ್ಣ ಮಗು ಚೇಷ್ಟೆ ಮಾಡ್ತಾ ಇದ್ರೆ ಹೇಗೆ ಸೃಗ್ಭಾಂಡಾನ್ಯಗ್ನಿಹೋತ್ರಾಣಿ ವಲ್ಕಲಾನಾಂಚ ಸಂಚಯಾನ್ ಭಗ್ನ ವಿಚ್ಛಿನ್ನ ವಿಧ್ವಸ್ತಾನ್ ಸಂಚಾಂತಾನಾಂ ಕರೋತ್ಯಯಂ ಅವರ ಭಾಂಡವನ್ನು ಒಡೆದು ಹಾಕೋದು, ಆಮೇಲೆ ವಲ್ಕಲ ಅವರ ತೊಗಟೆಯನ್ನು ಹರಿದು ಬಿಡೋದು, ಟವೆಲ್ ಅಥವಾ ಅವರು ಉಡುವ ಬಟ್ಟೆ ಅದನ್ನು ಹರಿದು ಬಿಡೋದು ಇತ್ಯಾದಿ ಚೇಷ್ಟೆಗಳನ್ನೆಲ್ಲ ಮಾಡ್ತಾ ಇದ್ದ. ಸಾಮಾನ್ಯ ಮಕ್ಕಳು ಮಾಡುವಂಥದ್ದೇ ಇದು ಚೇಷ್ಟೆ. ಈ ತರಹದ ಕರ್ಮ ಮಾಡ್ತಾ ಇದ್ದಾಗ ಅವರು ಶಾಪ ಕೊಡ್ಲಿಕ್ಕಿಲ್ಲ. ಯಾಕೆ ಅಂದ್ರೆ ಅವರಪ್ಪ ಕೇಸರಿ ಮಹೋಪಕಾರವನ್ನು ಮಾಡಿದ್ದಾನೆ. ಮತ್ತೆ ಇವರ ಒಂದು ವರ ಅದರಲ್ಲಿದೆ. ದೇವರ ನಂತರ ಅತ್ಯಂತ ಶ್ರೇಷ್ಠನಾದ ದೇವತೆ ನನ್ನ ಮಗ ಆಗಬೇಕು ಅಂತ ಕೇಸರಿ ವರ ಕೇಳಿದ್ದು. ಅದರಂತೆ ಮುಖ್ಯ ಪ್ರಾಣನ ಅವತಾರ ಆಗಿದ್ದು ಹನುಮಂತನಾಗಿ. ಅದರಿಂದಾಗಿ ನಮಗೆ ಉಪಕಾರ ಮಾಡಿ ನಾವು ಕೊಟ್ಟ ವರದಿಂದಲೇ ಅವನು ಹುಟ್ಟಿದ್ದು. ಆಗ ಅವರು ತಮಾಷೆಯಾಗಿ ಶಾಪ ಕೊಟ್ರಂತೆ. ಮೊದಲು ಸಹಿಸಿದರು. ಜಾನಂತ ರುಚಯಸ್ತರವೇ ಸಹಂತೆ ತಸ್ಯ ಶಕ್ತಿತಃ ತಥಾ ಕೇಸರಿಣಾತ್ವೇಷ ವಾಯುನಾ ಸೋಂಜನೀಚ್ಯುತಃ ಪ್ರತಿಷಿದ್ಧೋಪಿ. ತಂದೆಗೆ ದೂರು ಕೊಟ್ಟರು, ತಂದೆ ಹೇಳಿದ್ರು ಕೇಳಲಿಲ್ಲ. ತಾಯಿಗೆ ದೂರು ಕೊಟ್ಟರು, ತಾಯಿ ಹೇಳಿದರೂ ಕೇಳಲಿಲ್ಲ. ಪ್ರತಿಷಿದ್ಧೋಪಿ ಮರ್ಯಾದಾಂ ಲಂಘಯತ್ಯೇವ ವಾನರಃ. ಆಗ ಶೇಪುರೇನಂ ರಘುಶ್ರೇಷ್ಠ ನಾತಿ ಕ್ರುದ್ಧಾತಿ ಮನ್ಯವಃ ಸಿಟ್ಟೇನು ಮಾಡಿಕೊಳ್ಳಿಲ್ಲ, ಶಾಪ ಮಾತ್ರ ಕೊಟ್ಟರು ಅಂತ. ನಾತಿ ಕ್ರುದ್ಧಾತಿ ಮನ್ಯವಃ ಯದಾ ತೇ ಸ್ಮರ್ಯತೆ ಕೀರ್ತಿ ತದಾ ತೇ ವರ್ಧತೆ ಬಲಂ. ನೀನು ನಿನ್ನ ಕೀರ್ತಿಯ ನೆನಪು ಬರುವ ತನಕ ಬಲ ಅಭಿವ್ಯಕ್ತ ಆಗದಿರಲಿ ಅಂತ. ಅದು ಎಲ್ಲರಿಗೂ ಕೂಡ ನಮ್ಮ ಹತ್ರ ಇದ್ರೆ ಪ್ರಯೋಜನ ಇಲ್ಲ, ಇದ್ದದ್ದು ನೆನಪಾಗಬೇಕು. ತತಸ್ತು ಹೃತತೇಜವು ಕನ್ನಡಕ ಹಾಕಿಕೊಂಡು ಕನ್ನಡಕ ಹುಡುಕ್ತಾ ಇದ್ದಾಗ ಕಣ್ಣು ಕಾಣ್ತಾ ಇರಲ್ಲ. ಯಾಕೆ ಅಂದ್ರೆ ಕನ್ನಡಕ ಇಲ್ಲ ಅಂತಲ್ಲ, ಕನ್ನಡಕ ಹಾಕೊಂಡಿದ್ದೇನೆ ಎನ್ನುವ ನೆನಪಿಲ್ಲ ಅಂತ. ಕನ್ನಡಕ ಹಾಕೊಂಡಿರ್ತೀವಿ, ಕಣ್ಣು ಹುಡುಕ್ತಾ ಇರುತ್ತೆ, ಕನ್ನಡಕ ಹುಡುಕ್ತಾ ಇರ್ತೀವಿ, ಕಣ್ಣು ಮೇಲೆ ಇರುತ್ತೆ. ಕಾಣ್ತಾ ಇಲ್ಲ ಅದರಿಂದ ಕನ್ನಡಕ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಂದ್ರೆ ಅಲ್ಲಿ ಅಡ್ಡಿಯಾದದ್ದು ಮನಸ್ಸೆ. ಅದು ಎಲ್ಲರಿಗೂ ಸಮಾನ ಅಲ್ವೇ? ಯೇಷೋ ಶ್ರಮಾಣಿತಾನ್ಯೇವ ಮೃದುರ್ಭಾವಂ ಗತೋ ವರಾತ್. ಅದರಿಂದ ಅವತ್ತಿನಿಂದ ಮೃದುವಾದ. ಅಲ್ಲ, ನೀವು ಈ ರೀತಿ ವ್ಯಾಖ್ಯಾನ ಮಾಡ್ತೀರಾ? ಯಾಕೆ ಅಂದ್ರೆ ನೀವು ಮಾಧ್ವರು ಹನುಮಂತನ ಅಪಕರ್ಷವನ್ನ, ಹನುಮಂತ ಹೀಗೆ ಆದ ಅಜ್ಞಾನ ಇತ್ಯಾದಿಗಳನ್ನ ನೀವು ಸಹಿಸುವುದಿಲ್ಲ ಎನ್ನದಿರಿ. ಕಥೆಯನ್ನೇ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗತ್ತೆ. ಅವನು ನನಗೆ ಬೇಡ ಅಂತ ಹೋಗಿದ್ದಿದ್ದು. ಮೊದಲೇನೆ ಬಲವನ್ನು ತೋರಿಸುವುದು ಬೇಡ ಅಂತ. ಇಲ್ಲ ಅಂದ್ರೆ ರಾಮನನ್ನ ಟೆಸ್ಟ್ ಮಾಡಲಿಕ್ಕೆ ಅಂತ ಹೋಗುವಾಗ ಕಾಮರೂಪವನ್ನು ಹೇಗೆ ಧರಿಸ್ತಾ ಇದ್ದ? ನೆನಪಿಲ್ಲದೆ ಇರ್ತಿದ್ರೆ. ಸುಗ್ರೀವ ಪರಿಚಯ ಮಾಡಿಸುವಾಗ ಏನಂತ ಮಾಡ್ತಾನೆ? ನ ಭೂಮೌ ನಾಂತರಿಕ್ಷೇವಾ ನಾಂಬರೇ ನಾಮರಾಲಯೇ ಹನುಮನ್ ಗತಿಭಂಗಂತೆ ಪಶ್ಯಾಮಿ ಹರಿಸತ್ತಮ. ರಾಮನಿಗೆ ಪರಿಚಯ ಮಾಡ್ತಾ ರಾಮನ ಎದುರುಗಡೆ ಹೇಳ್ತಾನೆ, ನ ಭೂಮೌ ನಾಂಬರೇ ವಾಪಿ ನಾಕಾಶೇ ನಾಮರಾಲಯೇ. ಹೃದಯಾಕಾಶದಲ್ಲಿ ಆಗಲಿ ನೀವು
ಇದು ಯಾವ ವ್ಯಾಖ್ಯಾನಕಾರರು ಉತ್ತರ ಕೊಡ್ಲಿಲ್ಲ. ನ ಭೂಮೌ ನಾಂತರಿಕ್ಷೇವ ನಾಂಬರೆ, ಅಂತರಿಕ್ಷ ಮತ್ತೆ ಅಂಬರ ಏನು ಎರಡೆರಡು. ನಮ್ಮ ಗುರುಗಳು ಇದಕ್ಕೆ ಉತ್ತರ ಕೊಟ್ರು. ಅಂಬರ ಅಂತಂದ್ರೆ ಆಕಾಶ ಹೊರಗಡೆ ಎದ್ದು, ಅಂತರಿಕ್ಷ ಅಂದ್ರೆ ಹೃದಯಾಕಾಶ, ಪ್ರತಿಯೊಬ್ಬರ ಹೃದಯಾಕಾಶದಲ್ಲಿ ಓಡಾಡಬಲ್ಲ. ಆಯ್ತಾ? ಪ್ರತಿಯೊಬ್ಬರ ಹೃದಯಾಕಾಶದಲ್ಲಿ ಓಡಾಡಬಲ್ಲ, ಮತ್ತೆ ಹೊರಗಡೆಯಲ್ಲಿಯೂ ಓಡಾಡಬಲ್ಲ, ಎಲ್ಲ ದೇವತೆಗಳ ಆಲಯದಲ್ಲಿಯೂ ಓಡಾಡಬಲ್ಲ ಅಂತ ಇರೋದ್ರಿಂದ ಅವಾಗಲೇ ಹೇಳ್ಬಿಟ್ಟಿದ್ದೇನೆ, ಹೇಳಿರೋದಾದ್ರೆ. ಮತ್ತೆ ಇದೇ ವಾಲ್ಮೀಕಿ ರಾಮಾಯಣದಲ್ಲಿ ಬ್ರಹ್ಮದಂಡಾತ್ ಅವಧ್ಯೋಯಂ, ಬ್ರಾಹ್ಮಣರ ಶಾಪ ಏನು ಮಾಡೋಲ್ಲ ಅಂತ ಇದೆ. ಹೀಗಿರುವಾಗ ಏನಂತ ಅರ್ಥ ಮಾಡಬೇಕು? ಹೀಗೆ ಅರ್ಥ ಮಾಡಬೇಕು. ಪೂರ್ವಾಪರಗಳನ್ನು ವಿಮರ್ಶೆ ಮಾಡಿದಾಗ ಹೀಗೆ ಅರ್ಥ ಮಾಡಬೇಕು. ಆಮೇಲೆ ನಾವು ಉಪನಿಷತ್ತಿನಲ್ಲಿ ಬರುವ ಪ್ರಾಣನ ಮಹಿಮೆಯನ್ನು ನೋಡಿದಾಗ ಬೇರೆ ರೀತಿಯಾಗಿ ಅರ್ಥ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದೋ ಏನು ಹೇಳಬೇಕು, ಪುರಾಣಕ್ಕೂ ಮಹಾಭಾರತಕ್ಕೂ ವೇದಕ್ಕೂ ಸಂಬಂಧ ಇಲ್ಲ, ಎಲ್ಲವೂ ಕೂಡ ಪ್ರತ್ಯೇಕವಾದ ಎಂಟಿಟಿ ಅನ್ನಬೇಕು. ಸಮಗ್ರ ಶಾಸ್ತ್ರವನ್ನು ಒಟ್ಟೈಸಿದಾಗ ನೀವು ಈ ತೀರ್ಮಾನಕ್ಕೆ ಬರಬೇಕಾಗತ್ತೆ. ಹೀಗೆ ವಾಲ್ಮೀಕಿ ರಾಮಾಯಣದ ಸುತ್ತಮುತ್ತ ಇರುವ ಮತ್ತೆ ಈ ಪ್ರಕರಣದ ಆಚೆ ಈಚೆ ಇರುವ ಸಂಗತಿಗಳನ್ನು ನೋಡಿದಾಗ ಅರ್ಥ ಆಗತ್ತೆ. ಆಮೇಲೆ ಅವನಿಗೆ ನಿಜವಾಗಿಯೂ ಮರ್ತೋಗಿದ್ರೆ ಒಂದಾದ್ರೂ ಎಕ್ಸ್ಪ್ರೆಷನ್ ಇರಬೇಕಿತ್ತು. ಹೌದಾ ಅಂತ ಹಾರ್ಬಿಡ್ತಾನೆ, ಹೌದಾ ಅಂತ ಹಾರ್ತಾನಷ್ಟೆ. ಯಾಕೆಂದ್ರೆ ಗೊತ್ತಿದೆ, ನೀವು ಹೇಳೋ ನಿಮ್ ಕೈಲಿ ಆಗಲ್ಲ ಅಂತ ನೀವು ಡಿಕ್ಲೇರ್ ಮಾಡಿದ ಮೇಲೆ ನಾನು ಕಾರ್ಯಕ್ಷೇತ್ರ ಕಿಳಿತೀನಿ ಅಂತ. ಈ ಶಾಪದ ವಿಷಯ ಸಂಗ್ರಹ ರಾಮಾಯಣದಲ್ಲ ಬಂದಿದೆಯಾ? ಖಂಡಿತ ಅದೇ ಇದೇ ರೀತಿ. ಅಥರ್ಕ್ಷರಜಸೋ ನಾಮ, ಇಷ್ಟು ಹೊತ್ತಿಗೆ ಆ ಕಥೆ ಇನ್ನೊಂದು ಸ್ವಲ್ಪ ಹಿಂದೆ ಹೋಗಿ ಬರುತ್ತೆ. ಋಕ್ಷರಜಸ್ ಅಂತ ಒಬ್ಬ ಇದ್ದ, ಅವನು ಕಪಿಗಳಲ್ಲಿ ಮೊದಲಿಗ. ಅವನಿಗೆ ಇಬ್ಬರು ಮಕ್ಕಳು, ವಾಲಿ ಮತ್ತೆ ಸುಗ್ರೀವ ಅಂತ. ಬಾಲ ಯಾರ್ದು ಚೆನ್ನಾಗಿದೆಯೋ ಅವನು ವಾಲಿ, ಯಾರ ಕೊರಳು ಚೆನ್ನಾಗಿದೆಯೋ ಅವನು ಸುಗ್ರೀವ. ವಾಲಿ ಸುಗ್ರೀವ. ಅವನು ಋಕ್ಷರಜಸ್, ಎಲ್ಲ ವಾನರರ ನೇತಾ ಆಗಿದ್ದ. ಅವನು ತತಸ್ತು ಋಕ್ಷರಜ ನಾಮ ಕಾಲಧರ್ಮೇಣ ಯೋಜಿತ. ಅವ ಏನು ಮಾಡಿದ, ಒಂದು ದಿವಸ ಸಾಯಲೇಬೇಕಾಯಿತು. ತಸ್ಮಿನ್ನಸ್ತಮಿತೆ ಚಾಥ ಮಂತ್ರಿಭಿರ್ಮಂತ್ರ ಕೋವಿದೈಹಿ ಪಿತ್ರಿಯೇ ಪದೇ ಕೃತೋ ವಾಲಿ ಸುಗ್ರೀವೋ ವಾಲಿನಪ್ಪದೇ. ಅವನು ಹೋದ ಮೇಲೆ ಮುಂದೆ ನಡಿಬೇಕಲ್ಲ, ಯಾರು ಹೋದ್ರೂ ಜಗತ್ತು ನಿಲ್ಲಲ್ಲ. ಯಾರು ಹೋದ್ರೂ ಜಗತ್ತು ಬೇರೆ ತರಹದ ಆಲ್ಟರ್ನೇಟಿವ್ ಸೆಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ನಮ್ಮಪ್ಪ ಹೋದ್ಮೇಲೆ ಜಗತ್ತು ನಿಲ್ಬೇಕು ಅಂತ ಯಾರಾದ್ರೂ ಅಂದುಕೊಂಡ್ರೆ ಅದರಷ್ಟು ಅಸಂಗತ ಜಗತ್ತು ಇಲ್ಲ. ಅಸಂಗತ ಇನ್ಯಾವುದೂ ಇಲ್ಲ. ಹೀಗಾಗಿ ಋಕ್ಷರಜಸ್ ಹೋದ, ವಾಲಿ ಬಂದ, ಸುಗ್ರೀವ ಯುವರಾಜ ಆದ. ಸುಗ್ರೀವೇಣ ತಮಂ ತಸ್ಯ ಅದ್ವೈಧಂ ಛಿನ್ನವರ್ಜಿತಂ ಆ ಬಾಲ್ಯಂ ಸಖ್ಯಮಭವತ್ ಅನಿಲಸ್ಯ ಅಗ್ನಿನಾ ಯಥಾ. ಸುಗ್ರೀವ ಮತ್ತೆ ವಾಲಿಯರ ಬಾಂಡಿಂಗ್, ಅನುಬಂಧ ಹೇಗಿತ್ತು ಅಂತಂದ್ರೆ ಅನಿಲಸ್ಯ ಅಗ್ನಿನಾ ಯಥಾ, ಗಾಳಿ ಹಾಗೂ ಬೆಂಕಿಗೆ ಏನು ಬಾಂಡಿಂಗ್ ಇತ್ತೋ ಆ ತರಹದ ಬಾಂಡಿಂಗ್ ಇತ್ತಂತೆ. ಆ ಬಾಲ್ಯಾತ್ ಸಖ್ಯಮಭವತ್, ಚಿಕ್ಕಂದಿನಿಂದ ಅದೇ ಪ್ರೀತಿ. ಅದ್ವೈತಂ, ಒಂದು ದಿವಸನೂ ಜಗಳ ಆಡಿರಲಿಲ್ಲ. ಏಷ ಶಾಪ ವಶಾದೇವ ನ ವೇದ ಬಲಮಾತ್ಮನಃ ವಾಲಿ ಸುಗ್ರೀವಯೋರ್ವೈರಂ ಯದಾ ರಾಮ ಸಮುತ್ಥಿತಂ. ಈ ಶಾಪವಶದಿಂದಲೇ ವಾಲಿ, ಇದು ಹನುಮಂತ ತನ್ನ ಒಂದು ಶಕ್ತಿಯ ಬಗ್ಗೆ ತಿಳಿದಿರಲಿಲ್ಲ. ಇದು ದರ್ಶನ. ಯಾಕೆಂದ್ರೆ ಇಡೀ ವಾಲ್ಮೀಕಿ ರಾಮಾಯಣ ಹೊರಟದ್ದೇ ದರ್ಶನದಲ್ಲಿ, ದರ್ಶನ ಭಾಷೆ.
ಅದರಿಂದಾಗಿ ನಾವು ಎಷ್ಟೋ ಬಾರಿ ದರ್ಶನದಾಚೆಯ ವಾಸ್ತವವನ್ನು ನೋಡಬೇಕಾಗುತ್ತೆ. ಅದನ್ನ ಪುರಾಣಗಳಿಂದ ಮತ್ತೆ ಅಲ್ಲೇ ಇರುವ ಮಾತುಗಳಿಂದ ನೋಡಬೇಕಾಗತ್ತೆ. ನಮ್ಮ ಗುರುಗಳು ಒಂದು ಮಾತನಾಡ್ತಾ ಇದ್ರು. ಅವರು ವಾಲ್ಮೀಕಿ ಕಂಡ ರಾಮಾಯಣದಲ್ಲಿ ಹೇಳಿದ್ದಕ್ಕಿಂತ ಹೇಳದೆ ಉಳಿದಿರೋದೇ ಜಾಸ್ತಿ ಅಂತ ಒಂದು ಮಾತು ಬರ್ತಿದ್ದಾರೆ. ಯಾಕೆ ಅಂದ್ರೆ ಇದೇ ಕಾರಣ. ವಾಲ್ಮೀಕಿ ಕಂಡದ್ದು, ವಾಲ್ಮೀಕಿ ಕಂಡ ರಾಮಾಯಣ. ವಾಲ್ಮೀಕಿ ರಾಮಾಯಣ ಅಂದ್ರೆ ಮತ್ತೇನರ್ಥ? ವಾಲ್ಮೀಕಿ ಕಂಡ ರಾಮಾಯಣ. ಆ ವಾಲ್ಮೀಕಿಗಳೇ ಮೊದಲಾದವರು ಆತರ ಬಹಳ ಜನ ಋಷಿಗಳು ಕಂಡಿದ್ದಾರೆ ಅಂತಾನೆ ಮಧ್ವಾಚಾರ್ಯರ ನಿರ್ಣಯ. ಪಶ್ಯಂತಿ ಋಷಯೇವಚ ತೇಷಾಂ ವಿಡಂಬನಾಯೈವ ದೈತ್ಯಾನಾಂ ವಂಚನಾಯ ಚ ಪಶ್ಯತಾಂ ಕಲಿಮುಖ್ಯಾನಾಂ ವಿಡಂಬೋಯಂ ಕೃತೋ ಭವೇತ್. ಹನುಮಂತನ ನಟನಾ ಪ್ರದರ್ಶನ ಯಾರಿಗಾಗಿ? ರಾಕ್ಷಸರಿಗಾಗಿ ಅಲ್ಲ. ಅವರು ಮಲ್ಕೊಂಡ್ಬಿಟ್ಟಿದ್ದಾರೆ. ಎದ್ದು ನೋಡ್ತಾ ಇದ್ದವರು ಯಾರು? ಕಲಿ ಮೊದಲಾದವರು, ಆಮೇಲೆ ಋಷಿಗಳು, ದೇವತೆಗಳು. ಋಷಿಗಳು ಏನು ಕಂಡ್ರೋ ಅದನ್ನು ಬರೀಬೇಕು. ಯಾಕೆ ಅಂದ್ರೆ ನಮಗೆಲ್ಲ ಸ್ಫೂರ್ತಿ. ಕಷ್ಟ ಬಂದಾಗ ಹೇಗೆ ಯೋಚನೆ ಮಾಡಬಹುದು, ಜಗತ್ತಿನಲ್ಲಿ ಹೇಗೆ ಭರವಸೆ ಇಟ್ಕೊಳ್ಬೇಕು, ಮನಸ್ಸನ್ನು ಹೇಗೆ ಸಜ್ಜು ಮಾಡಿಕೊಂಡಿರಬೇಕು, ವಿಶ್ವಾಸವನ್ನು ಹೇಗೆ ಕಳ್ಕೊಳ್ಬಾರದು, ದುಡುಕುತನ ಹೇಗೆ ತೋರಬಾರದು ಇತ್ಯಾದಿಗಳಿಗೆ ಸ್ಫೂರ್ತಿ ಅವರ ವಿಡಂಬನೆ. ಅದರಿಂದಾಗಿ ವಾಲ್ಮೀಕಿ ರಾಮಾಯಣ ಅನ್ನೋದೇ ದರ್ಶನ ಭಾಷಾ ಭೂಯಿಷ್ಠ. ಇದನ್ನ ಇಟ್ಟುಕೊಂಡು ನೋಡಿದಾಗ ಅವನು ಗೊತ್ತಾಗ್ಲಿಲ್ಲ ಅಂತ. ವಾಲಿ ಸುಗ್ರೀವಯೋರ್ವೈರಂ ಯದಾ ರಾಮ ಸಮುತ್ಥಿತಂ. ವಾಲಿ ಹಾಗೂ ಸುಗ್ರೀವರಿಗೆ ವೈರ ಉಂಟಾಯಿತು. ಅದರಿಂದ ಹನುಮಂತ ವಾಲಿಯ ಮೇಲೆ ಕೈ ಮಾಡಲಿಲ್ಲ ಅಂತ. ಇದು ಜನರಿಗೆ ಕಂಡದ್ದು. ವಾಸ್ತವ ಏನು ಅಂದ್ರೆ ಇದು ನನ್ನದಲ್ಲ, ಇದು ನನ್ನ ಹೊಣೆ ಅಲ್ಲ. ಇದು ರಾಮ ಬರಬೇಕು ಅಂತ. ಯಾಕೆಂದ್ರೆ ಅವನಿಗೇನು ಬೇಕಿಲ್ಲ, ರಾಜ್ಯ ಬೇಡ, ಪದವಿ ಬೇಡ, ಮತ್ತೆ ಅದು ಸುಮ್ಮನೆ ವೈರಾಗ್ಯವೇ ಅವನ ಬಾಳು. ಮತ್ತೆ ಎಲ್ಲಕ್ಕಿಂತ ಮಿಗಿಲಾಗಿ ಸೋದರ ಮಾವಂದ್ರಿಬ್ರು, ದೊಡ್ಡವರಿಬ್ರು ಮಧ್ಯೆ ಜಗಳ ಬಂದಾಗ ಆ ಚಿಕ್ಕವನ್ ಪ್ರವೇಶ ಮಾಡೋದು ಸರಿಯಲ್ಲ. ಅದು ಒಂದು ಸಂದೇಶ. ಮತ್ತೆ ಸುಗ್ರೀವ ಇವನ ಹತ್ರ ಕೇಳಿದ್ನಾ? ಸುಗ್ರೀವನಿಗಿದು ಗೊತ್ತಿತ್ತಾದ್ರೆ ಯಾಕೆ ಕೇಳಲಿಲ್ಲ ಅವನು? ಸುಗ್ರೀವ ಸೀನಿಯರ್ ತಾನೆ, ಅಂಜನೆಯ ಅಣ್ಣಂದಿರು ಇಬ್ರು. ಅಂಜನೆಯ ಅಣ್ಣಂದಿರು ಅಂದ್ರೆ ಹನುಮಂತನಿಗೆ ಇಬ್ರು ಸೋದರ ಮಾವಂದರು. ಅವನು ಕೇಳಬಹುದಿತ್ತಲ್ಲ, ಇದೆಲ್ಲ ಗೊತ್ತೇ ಇತ್ತು. ಇಷ್ಟು ದೊಡ್ಡ ಘಟನೆ ಆದಾಗ ಸುಗ್ರೀವ ಒಂದ್ ಸ್ವಲ್ಪ ಆದ್ರೂ ದೊಡ್ಡವನಾಗಿರಲ್ವಾ? ಅವನು ಇಟ್ಕೊಂಡು ಇವನಿಗೆ ಪ್ರಚೋದನೆ ಮಾಡಿಬಿಟ್ಟು ವಾಲಿಯ ವಿರುದ್ಧ ಸುಪಾರಿ ಕಿಲ್ಲರ್ ಆಗಿ ಇವನನ್ನೇ ಮಾಡಬಹುದು ಅಂತ ಯಾಕೆ ಅನ್ನಿಸ್ಲಿಲ್ಲ ಅವನಿಗೆ? ದೊಡ್ಡವರಿಬ್ಬರ ಮಧ್ಯದಲ್ಲಿ ಈ ನಮ್ಮ ಕುಟುಂಬದವನೇ ಆಗಿರುವ ಚಿಕ್ಕವನನ್ನ ತರೋದು ಬೇಡ. ಮತ್ತೆ ಸಹಜವಾದ ವೈರಾಗ್ಯ ಅವನಿಗಿತ್ತು. ಋಷಿ ಶಾಪಾಹೃತ ಬಲಃ ತದೈವ ಕಪಿಸತ್ತಮಃ ಸಿಂಹ ಕುಂಜರ ರುದ್ಧೋವಾ ಆಸ್ಥಿತ ಸಹಿತೋರಣೇ ಪರಾಕ್ರಮೋತ್ಸಾಹಮತಿ ಪ್ರತಾಪ ಸೌಚಿಲ್ಯ ಮಾಧುರ್ಯ ನಯಾನಯೈಶ್ಚ ಗಾಂಭೀರ್ಯ ಚಾತುರ್ಯ ಸುವೀರ್ಯ ಧೈರ್ಯೈಃ ಹನುಮತಕ್ಕೋಭ್ಯಧಿಕೋಸ್ತಿ ಲೋಕೇ. ಪರಾಕ್ರಮದಲ್ಲಿ, ಉತ್ಸಾಹದಲ್ಲಿ, ಪ್ರಜ್ಞೆಯಲ್ಲಿ, ಪ್ರತಾಪದಲ್ಲಿ, ಸೌಶೀಲ್ಯ ಒಳ್ಳೆ ಕ್ಯಾರೆಕ್ಟರ್ನಲ್ಲಿ, ಮಾಧುರ್ಯದಲ್ಲಿ, ನಯ ಸ್ಟ್ರಾಟಜಿಯಲ್ಲಿ, ಒಂದು ಜನರನ್ನು ಮುಂದೆ ಒಯ್ಯುವುದರಲ್ಲಿ, ಗಾಂಭೀರ್ಯ, ಮನಸ್ಸಿನ ಭಾವನೆಗಳಲ್ಲಿ ಭಾವನೆಗಳನ್ನು ಮುಖದಲ್ಲಿ ಅಭಿವ್ಯಕ್ತಿ ಪಡಿಸದೇ ಇರೋದರಲ್ಲಿ, ಜಾಣ್ಮೆಯಲ್ಲಿ, ಹಿಡಿದ ಕೆಲಸವನ್ನು ಮುಗಿಸುವ ಸುವೀರ್ಯದಲ್ಲಿ, ಧೈರ್ಯದಲ್ಲಿ ಹನುಮಂತನಿಗೆ ಮಿಗಿಲಾದವರು ಯಾರಿದ್ದಾರೆ? ಅವತ್ತೆಲ್ಲ ಮಾತಾಡ್ಕೊಳ್ತಾ ಇದ್ರು. ಇಷ್ಟು ಹೇಳಿ ಅಸೌ ಪುನರ್ವ್ಯಾಕರಣಂ ಗ್ರಹಿಷ್ಯನ್ ಸೂರ್ಯೋನ್ಮುಖ ಪ್ರಷ್ಟು ಮನಾ ಕಪೀಂದ್ರ ಉದ್ಯದ್ಗಿರೇರಸ್ತಗಿರಿಂ ಜಗಾಮ ಗ್ರಂಥಂ ಮಹದ್ಧಾರಯನ ಪ್ರಮೇಯ. ಅಸೌ ಪುನರ್ವ್ಯಾಕರಣಂ ಗ್ರಹಿಷ್ಯನ್, ಮತ್ತೆ ವ್ಯಾಕರಣವನ್ನು ಗ್ರಹಿಸಲು ಬಯಸಿ,
ಸೂರ್ಯನಿಗೆ ಎದುರಾಗಿ ನಿಂತು ಪ್ರಾಚ್ಯಾತ್ ಉದ್ಯದ್ಗಿರೇ ರಸ್ತಗಿರಿಂ ಜಗಾಮ, ಉದಯಗಿರಿಯಿಂದ ಅಸ್ತಗಿರಿಗೆ ಹಿಮ್ಮುಖವಾಗಿ ಹಾರುತ್ತಾ ಕೇಳ್ತಾ ಹೋದಂತೆ ಗ್ರಂಥಂ ಮಹದ್ಧಾರಯನ್ನ ಪ್ರಮೇಯ, ಗ್ರಂಥಂ ಮಹದ್ಧಾರಯನ್ ನೆನಪಲ್ಲಿಟ್ಟುಕೊಂಡು ಅಂತ. ಗ್ರಂಥ ಅಂದ್ರೆ ಇವ್ರ ಪುಸ್ತಕನೇ ಆಗಬೇಕು ಅಂತ ಇವರ ತಲೆಯಲ್ಲಿ. ಗ್ರಂಥ ಅಂತಂದ್ರೆ ಅಮೂರ್ತ ವಿಷಯವೂ ಆಗಬಹುದು. ಯಾಕೆಂದ್ರೆ ನಾವು ಎಲ್ಲ ಕಡೆ ಮೂರ್ತವನ್ನ ಇಟ್ಕೊಂಡು ಹೇಳೋದು ಅಮೂರ್ತವನ್ನೇ. ಅವರು ಪುಸ್ತಕ ಬರೆದಿದ್ದಾರೆ ಅಂದ್ರೆ ಅವರ ಪ್ರಜ್ಞೆಯಿಂದ ರಚನೆ ಮಾಡಿದ್ದಾರೆ ಅಂತಾನೆ ಅರ್ಥ. ಬರೆಯೋದು ಅಂತನ್ನೋದು ಮೂರ್ತ ಅಲ್ವಾ? ಅದಕ್ಕೆ ಬೇಕಾದ ವಿಷಯದ ವಿಂಗಡಣೆ ಮತ್ತೆ ಜೋಡಣೆ ಅನ್ನೋದು ಅಮೂರ್ತ. ಆ ಜೋಡಿಸುವುದು ಏನಿದೆ, ಪದಗಳನ್ನು ಜೋಡಿಸುವುದೇ ಗ್ರಂಥ. ಗ್ರಂಥ ಅಂದ್ರೆ ಕಟ್ಟುವುದು ಅಂತ. ಗ್ರಂಥಿ ಅಂದ್ರೆ ಗಂಟು, ಗ್ರಂಥ ಅಂದ್ರೆ ಗಂಟು ಹಾಕುವುದು ಅಂತ. ಅದರಿಂದಾಗಿ ಗ್ರಂಥವನ್ನ ಧಾರಣೆ ಮಾಡಿದ ಅಂತಂದ್ರೆ ನೆನಪಲ್ಲಿ ಇಟ್ಕೊಂಡ ಅಂತ. ಇವ್ರೇನ್ ಮಾಡ್ತಾ ಇದ್ದಾರೆ, ಗ್ರಂಥ ಅಂದ್ರೆ ಭೌತಿಕ, ನೋಡಿ ಗ್ರಂಥವನ್ನ ಇಟ್ಟುಕೊಂಡು ಹಾರ್ತಾ ಇದ್ದಾನೆ ಅಂತ ಇವರು. ಅದು ಗ್ರಂಥ ಅಂತ ಹೇಳಿದ್ರೆ ಅಮೂರ್ತವೇ ಆಗತ್ತೆ. ಪುಸ್ತಕ ಮುದ್ರೆ ಅಂದ್ರೆ ಪುಸ್ತಕ ಮುದ್ರೆ ನೋಡಬಹುದು, ಪುಸ್ತಕನೇ ಇಟ್ಟುಕೊಳ್ಳೋದು ನಮಗದು ಗೊತ್ತಾಗ್ತಾ ಇಲ್ಲ. ಇವಾಗ ಹಯಗ್ರೀವನ ಧ್ಯಾನ ಮಂತ್ರ ಇದೆ, ಒಂದೇ ತುರಂಗವದನಂ ಶಶಿಬಿಂಬ ಸಂಸ್ಥಂ ಚಂದ್ರಾವದಾತ್ಮಂ ಅಮೃತಾತ್ಮಕರೇರ್ ಜಗಂತಿ, ಅಲ್ಲ ಚಂದ್ರಾವದಾತ್ಮಂ ಅಮಿತಾತ್ಮ ಸುಖಂ ಪರೇಶಂ ಜ್ಞಾನಂ ಪುಸ್ತಕಂ ಮೊದಲಾದವುಗಳನ್ನ ಇಟ್ಕೊಂಡಿದ್ದಾನೆ ಅಂತ. ಅಲ್ಲಿ ಪುಸ್ತಕವನ್ನ ಇಟ್ಕೊಂಡಿದ್ದಾನೆ ಅಂದ್ರೆ ಇವರು ಪುಸ್ತಕ ಅಂತ. ಆದ್ರೆ ತಂತ್ರಶಾಸ್ತ್ರದ ಪ್ರಕಾರ ಅದು ಪುಸ್ತಕ ಮುದ್ರೆ. ಇವ್ರೇನ್ ಮಾಡ್ತಾರೆ, ಇಲ್ಲ ಇಲ್ಲ ಪುಸ್ತಕ ಅಂತ ಹೇಳಿದ್ರೆ ಪುಸ್ತಕ ಇಟ್ಕೊಳ್ಳೋದು. ಹಾಗಾದ್ರೆ ಜ್ಞಾನ ಇಟ್ಕೊಳ್ಳೋದು ಅಂದ್ರೇನು? ರಾಮ ಜ್ಞಾನಂ ಚರಂಚ ರಥತಂ ಪ್ರಿಯಯಾತಮೇತಂ, ಜ್ಞಾನಂ ಚರಂಚ ರಥತಂ. ಇಲ್ಲಿ ಶಂಖಾಬ್ಜ ಇದರಲ್ಲಿ ಹೇಳ್ಬೇಕಾದ್ರೆ ಇವನಿಗೆ ಹಯಗ್ರೀವನಿಗೆ ಹೇಳ್ಬೇಕಾದ್ರೆ ಪುಸ್ತಕವನ್ನು ಧರಿಸಿದ ಅಂದ್ರೆ ಇಲ್ಲ ಪುಸ್ತಕ ಮುದ್ರೆಯನ್ನ ಅಂತ ಹೇಳಬಾರದು, ಪುಸ್ತಕವನ್ನೇ ಇಟ್ಟುಕೊಂಡ ಅಂತ. ಹಾಗಾದ್ರೆ ಜ್ಞಾನವನ್ನು ಧರಿಸಿದ್ದಾರೆ ವೇದವ್ಯಾಸರು ಅಂದ್ರೆ ಜ್ಞಾನವನ್ನು ಧರಿಸೋದು ಅಂದ್ರೆ ಏನು? ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಮುದ್ರೆ ಮಾತ್ರ. ಅಭಯವನ್ನು ಧರಿಸೋದು ಅಂದ್ರೆ ಏನು? ಅಭಯ ಮುದ್ರೆ. ಮತ್ತೆ ಆ ಮುದ್ರೆ ಅಂದ್ರೆ ಅವ್ರು ಯಾವಾಗಲೂ ಹೀಗೆ ಇಟ್ಕೊಂಡಿರ್ತಾರೆ ಅಂತ ಅರ್ಥ ಅಲ್ಲ. ನೀವು ಧ್ಯಾನ ಮಾಡಬೇಕಾದ್ರೆ ವೇದವ್ಯಾಸರು ಓಡಾಡೋದನ್ನ ನೆನಪಿಸ್ಕೋಬಹುದೇ? ವೇದವ್ಯಾಸರು ನಡೆದಾಡ್ತಾ ಇರೋದನ್ನ, ವೇದವ್ಯಾಸರು ಮೈದಡುತ್ತಾ ಇರೋದನ್ನ ನೆನಪಿಸ್ಕೋಬಹುದೋ ನೆನಪಿಸ್ಕೋಬಾರ್ದೋ? ಮೂಮೆಂಟ್ ಅನ್ನ, ದೇವತಾ ಮೂರ್ತಿಯನ್ನ ಧ್ಯಾನ ಮಾಡುವಾಗ ಮೂಮೆಂಟ್ ಅನ್ನ ಚಿಂತನೆ ಮಾಡಬಹುದೋ ಮಾಡಬಾರ್ದೋ? ಮಾಡಬಹುದು. ಮಾಡಬೇಕಾದ್ರೆ ಹೀಗೆ ಇಟ್ಕೊಂಡಿರ್ತಾರ? ಅಲ್ಲ. ಹಾಗಾದ್ರೆ ಆ ಮುದ್ರೆಯ ಅಭಿಪ್ರಾಯ ಏನು? ದೇವರು ಜ್ಞಾನ ಕೊಡ್ತಾನೆ ಅಂತ. ನಮಗೆ ಅದು ಅರ್ಥ ಆಗಲಿಕ್ಕೆ ಆ ಮುದ್ರೆ ತೋರೋದೇ ವಿನಃ ಪುಸ್ತಕ ಸುಬೋಧ ಯುತಾಬ್ಜ ಬಾಹುಂ ಅಂತ ಅದು ಅಲ್ಲಿ ಪುಸ್ತಕ ಮುದ್ರೆ ಅಂತ ಅರ್ಥ ಮಾಡಬೇಕು, ಜ್ಞಾನ ಮುದ್ರೆ ಅಂತ ಅರ್ಥ ಮಾಡೋದು. ಹೀಗಾಗಿ ಗ್ರಂಥ ಅಂತಂದ್ರೆ ಅಮೂರ್ತ ಆಗತ್ತೆ. ಗ್ರಂಥ ಅಂದ್ರೆ ಅಮೂರ್ತವೂ ಆಗತ್ತೆ. ಅಮೂರ್ತವನ್ನು ಗ್ರಹಣ ಮಾಡಲಿಕ್ಕಾಗದೆ ಹೋದಾಗ ನಾವು ಶಿಲ್ಪದಲ್ಲಿ ಪುಸ್ತಕವನ್ನೇ ಕೊಡಬಹುದು, ಪುಸ್ತಕ ಮುದ್ರೆಯನ್ನೂ ಹಿಡಿಯಬಹುದು. ಅದರ ಅರ್ಥ ಅವರೊಂದು ಪುಸ್ತಕ ಇಟ್ಕೊಂಡಿದ್ರು ಅದು ಬಸವನಗುಡಿಯಿಂದ ಪ್ರಿಂಟ್ ಆಗಿತ್ತೋ ಅಂತ ಅಲ್ಲ. ಗ್ರಂಥಂ ಮಹದ್ಧಾರಯನ್ ಅಪ್ರಮೇಯ ಸಸೂತ್ರ ವೃತ್ಯರ್ಥ ಪದಂ ಮಹಾರ್ಥಂ ಸಸಂಗ್ರಹಂ ಸಿದ್ಧ್ಯತಿ ವೈ ಕಪೀಂದ್ರ ನಶ್ಯಸ್ಯ ಕಶ್ಚಿತ್ ಸದೃಶೋಸ್ತಿ ಸಾ ಶಾಸ್ತ್ರೇ ವೈಶಾರದೆ ಛಂದಗತೌ ತಥೈವ. ಮುನಿಗಳೆಲ್ಲ ಮನದುಂಬಿ ಅವನನ್ನ ಹೊಗಳುತ್ತಾ ಇದ್ದಾರೆ, ಹನುಮಂತನನ್ನ. ಸಸೂತ್ರ ವೃತ್ಯರ್ಥ ಪದಂ ಮಹಾರ್ಥಂ, ಸೂತ್ರ ವೃತ್ತಿ, ಸೂತ್ರದ ವೃತ್ತಿ
ಅದರ ಅರ್ಥ, ಅದರ ಸಂಗ್ರಹ, ಅದರ ಮಹಾರ್ಥ ಇವುಗಳನ್ನು ಬರಿತಾನೆ. ಸೂತ್ರ ಅಂತ ಹೇಳಿದ್ರೆ ವ್ಯಾಕರಣ ಸೂತ್ರ ಅಂತ ಇವರೆಲ್ಲ ಬರೆದಿದ್ದಾರೆ. ಸೂತ್ರಂ ಅಷ್ಟಾಧ್ಯಾಯಿ ಅಂತ ಗೋವಿಂದರಾಜೀಯ. ಸೂತ್ರ ಎಂದರೆ ಅಷ್ಟಾಧ್ಯಾಯಿ. ಸೂತ್ರ ಅಂದ್ರೆ ಪಾಣಿನಿ ಸೂತ್ರ. ಅಯ್ಯೋ ದೇವ್ರೆ, ಯಾವ ಕಾಲ ಏನು ಹಾ, ಗೋವಿಂದರಾಜೀಯ. ಹೌದು. ಸೂತ್ರ ಅಂದ್ರೆ ಸೂತ್ರಂ ಅಷ್ಟಾಧ್ಯಾಯಿ. ಲಕ್ಷಣಂ ವೃತ್ತಿ, ಅದಕ್ಕೆ ವೃತ್ತಿ ಬರಿತಾನೆ ಕಾಶಿಕಾ ತರಹ. ಸೂತ್ರಾರ್ಥ ಪ್ರತಿಪಾದಕ ಗ್ರಂಥ. ಅರ್ಥಪದಂ ವಾರ್ತಿಕಂ. ಆ ಸೂತ್ರದ ನಿಯಮಗಳ ಅಮೆಂಡಮೆಂಟ್ ಏನಿದೆ ಅದು ವಾರ್ತಿಕ. ಆಯ್ತಾ? ಸಂಗ್ರಹಂ ಪ್ರಕರಣಾದಿ ಗ್ರಂಥಗಳು. ನತ್ವ ನಿರ್ಣಯ ಏನು? ನತ್ವ ನಿರ್ಣಯ, ಶಬ್ದಶಕ್ತಿ ಪ್ರಕಾಶಿಕ, ಈ ತರಹದ ಗ್ರಂಥಗಳು, ಪ್ರಕರಣ ಗ್ರಂಥಗಳು ಇವನು ಬರಿತಾನೆ ಅಂತ ಅರ್ಥ ಮಾಡಿದ್ದಾರೆ. ಇದು ಏನು ಹೇಳೋದು? ಈ ತರಹದ್ದು ಬೇಕಾಷ್ಟು ಅವ್ಯವಸ್ಥೆ ಆಗಿದೆ. ರಾಮಾಯಣಕ್ಕೆ ಧರ್ಮಾಕೂತ ಅಂತ ಒಂದು ವ್ಯಾಖ್ಯಾನ ಇದೆ. ಪ್ರಚಲಿತ ಧರ್ಮಶಾಸ್ತ್ರಗಳ ಹಿನ್ನೆಲೆಯಲ್ಲಿ ರಾಮಾಯಣವನ್ನು ಕಾಣುವ ಪ್ರಯತ್ನ, ಅದೆಲ್ಲ ಅರ್ವಾಚೀನ. ಇವರು ರಾಮಾಯಣಕ್ಕೆ ಅದನ್ನು ಜೋಡಿಸೋದು. ಉದಾಹರಣೆಗೆ 4 ಜನರಿಗೆ ಒಂದೇ ಸರ್ತಿ ಮದುವೆ ಆಯಿತು, ಮಾಡಲ್ವಲ್ಲ? ಆ ಕಾಲ ಮಾರ್ಯಾರ ಮಾಡ್ತಾ ಇದ್ರು. ಹಾಗೆ ಆ ತರ ನಡೆದೋಗಿದೆ. ಇದೇ ಅದು. ಹಾಗಾದ್ರೆ ಸೂತ್ರ ಅಂದ್ರೆ ಏನು? ಬ್ರಹ್ಮಸೂತ್ರ ಅಂತ ಅರ್ಥ ಮಾಡಿ. ಬ್ರಹ್ಮಸೂತ್ರ ವೇದ ತರಹನೇ ಇರುತ್ತೆ, ಅದರ ಪಾಠಾಂತರಗಳು ಮಾತ್ರ ಇರುತ್ತೆ. ಯಾಕೆ ಅಂದ್ರೆ ಮಹಾಭಾರತ ಮತ್ತೆ ಪುರಾಣ ಅದು ನಿತ್ಯಾನಿತ್ಯದಲ್ಲಿ ಸೇರಿಸ್ತಾರೆ. ನಿತ್ಯ ಯಾಕೆ? ವಿಷಯ ಹಾಗೇ ಇರುತ್ತೆ. ಅನಿತ್ಯ ಯಾಕೆ? ಪಾಠ ಚೇಂಜ್ ಆಗುತ್ತೆ. ಎಲ್ಲಿಯಾದರೂ ಒಂದು ನಾರಾಯಣಂ ನಮಸ್ಕೃತ್ಯ ಅಂತ ಇದ್ರೆ ಇನ್ಯಾವಾಗಲೂ ಒಮ್ಮೆ ಜನಾರ್ದನಂ ನಮಸ್ಕೃತ್ಯ ಅಂತ ಆಗಬಹುದು. ಮುಂದಿನ ಇದರಲ್ಲಿ ದ್ವಾಪರದಲ್ಲಿ, ಅದರ ಮುಂದಿನ ದ್ವಾಪರದಲ್ಲಿ ದಾಮೋದರಂ ನಮಸ್ಕೃತ್ಯ ಅಂತ ಆಗಬಹುದು. ಆದರೆ ವೇದದ ಅಪೌರುಷೇಯ ಅಂದ್ರೆ ಅದೇ ಸ್ವರ, ಅದೇ ಕ್ರಮ, ಅದೇ ಪದ, ಇದು ಇರುವಂಥದ್ದು. ಹೀಗಾಗಿ ಪುರಾಣ, ಇತಿಹಾಸ, ಪಂಚರಾತ್ರ ಹೇಗೆ ನಿತ್ಯಾನಿತ್ಯವೋ, ಮಹಾಭಾರತ, ಬ್ರಹ್ಮಸೂತ್ರ, ಪುರಾಣಗಳು ನಿತ್ಯಾನಿತ್ಯ. ಪುರಾಣಗಳು ಮತ್ತೆ ಮಹಾಭಾರತ ನಿತ್ಯಾನಿತ್ಯ ಯಾಕೆ ಅಂತ ಹೇಳಿದ್ರೆ ಇನ್ನೂ ಒಂದು ಕಾರಣದಿಂದ. ಪುರಾಣ ನಮಗೆ ಹತ್ತಿರದ ಕಥೆಯನ್ನು ವಿಸ್ತಾರವಾಗಿ ಮಾಡಿ ಹೇಳುತ್ತೆ. ದೂರದ ಕಥೆ ಕ್ರಮೇಣ ಸಣ್ಣದಾಗ್ತಾ ಹೋಗ್ಬಿಡುತ್ತೆ. ಗ್ರಂಥವನ್ನೋ ತೀವ್ರವಾದ ದಾಖಲೆಯನ್ನೋ ಇಡದೆ ಹೋದರೆ ಅವರು ಎಷ್ಟೇ ದೊಡ್ಡವರಾಗಿದ್ರು, ಎಷ್ಟೇ ಜನರ ನೆನಪಲ್ಲಿ ಉಳಿದ್ರು ಕ್ರಮೇಣ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಎಷ್ಟು ಜನ ಸ್ವಾಮಿಗಳು ಅದ್ಭುತವಾಗಿ ಅನೇಕ ಆಶ್ಚರ್ಯಜನಕವಾದ ಕೆಲಸಗಳನ್ನು ಮಾಡಿರ್ತಾರೆ. ಅವ್ರ ಕಾಲದಲ್ಲಿ ಅವ್ರ ಕಾಲ ಹೋಗಿ ಒಂದು 50 ವರ್ಷ ಅಂತಾನೆ ಇಟ್ಕೊಳ್ಳಿ, ಉಳಿದಿರುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದೆಲ್ಲ ಕಣ್ಮರೆಯಾಗಿ ಬಿಡುತ್ತೆ. ಗ್ರಂಥ ಬರೆದಿದ್ರೆ ಅಟ್ಲೀಸ್ಟ್ ಗ್ರಂಥದ ಆಧಾರದಲ್ಲಿ ಅವರನ್ನು ನಾವು ಮತ್ತೆ ಅನುಸಂಧಾನ ಮಾಡಲಿಕ್ಕೆ ಪ್ರಯತ್ನ ಪಡಬಹುದು. ಹಾಗೆ ಇಲ್ಲಿಯೂ ನಮಗೆ ಕಂಡಿದೆ. ಹಾಗೆ ಪುರಾಣಗಳು ಕೂಡ ಮೊದಲು ಬಹಳ ವಿಸ್ತಾರವಾಗಿದ್ದು ಕ್ರಮೇಣ ಕಾಲ ದೀರ್ಘವಾಗಿ ಸರಿದಾಗ ಆ ಹಿರಿದಾದ ಸಂಗತಿ ಕ್ರಮೇಣ ಸಣ್ಣದಾಗಿ ಬಿಡುತ್ತೆ.
ಅದರಿಂದಾಗಿ ಪುರಾಣ ನಿತ್ಯಾನಿತ್ಯ. ಪುರಾಣವೂ ಹಾಗೆ. ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ ಅಷ್ಟೇ ಅಲ್ಲ, ಅದಕ್ಕಿಂತ ದೊಡ್ಡದಿರುತ್ತೆ. ನಾವಿವತ್ತು ನೋಡೋದಕ್ಕಿಂತ ದೊಡ್ಡದಿರುತ್ತೆ. ನಮ್ಮ ಕಾಲಕ್ಕೆ ಇಷ್ಟು ಸಣ್ಣದು. ಯಾವುದು ಹತ್ತಿರವೋ ಅದನ್ನು ಹೇಳ್ತಾರೆ. ಹೀಗಾಗಿ ನಿತ್ಯಾನಿತ್ಯ. ಹಾಗೆ ಬ್ರಹ್ಮಸೂತ್ರವೂ ನಿತ್ಯಾನಿತ್ಯ. ರಾಮನ ಕಾಲದಕ್ಕೆ ರಾಮಾತ್ ಪೂರ್ವಮಪ್ಯಸ್ತಿ ವ್ಯಾಸಾವತಾರ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಳೆ ಹೇಳೋಣ. ಕೃಷ್ಣಾರ್ಪಣಮಸ್ತು. ನಾಳೆ ಮತ್ತೆ ಮುಂದುವರಿಯುತ್ತೆ.